ಎಲ್ಲರಿಗೂ ಸ್ವಾಗತ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾವ್ರತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಪ್ರಶ್ನೋಪನಿಷತ್ತಿನ 4ನೇ ಪ್ರಶ್ನೆಯಲ್ಲಿ ಕೆಲವು ಮಂತ್ರಗಳನ್ನು ನೋಡಿದ್ವಿ, 6 ಮಂತ್ರಗಳನ್ನು ನೋಡಿದ್ವಿ. ಅದರಲ್ಲಿ ಎಚ್ಚರ ಯಾವುದು, ಅಗ್ನಿಹೋತ್ರ ಯಾವುದು, ಎಚ್ಚರದಲ್ಲಿ ಅಗ್ನಿಹೋತ್ರ ಯಾವುದು, ಮತ್ತೆ ಸ್ವಪ್ನ ಏನು ಅಂತ ನಾವು ಹೋದ ವಾರ ಬಹಳ ವಿವರವಾಗಿ ನೋಡಿದ್ವಿ. ಈಗ ಮುಂದಕ್ಕೆ ಸುಷುಪ್ತಿ ಏನು ಅನ್ನೋದ್ರ ಬಗ್ಗೆ, ಅಂದರೆ ಆ್ಯಕ್ಚುಲಿ ಒಂದು ಪಾಯಿಂಟ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉಪನಿಷತ್ಕಾರರು ಈ ಎಲ್ಲ ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಸಕಲ ಪ್ರಕ್ರಿಯೆಗಳು, ಸಕಲ ಪ್ರಜ್ಞಾಸ್ಥಿತಿಗಳು ಎಲ್ಲವೂ ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪ್ರತಿಯೊಂದು ಮನಸ್ಸು ಎಲ್ಲವೂ ಹೇಗೆ ಈ ಪ್ರಕೃತಿಗೆ ಮತ್ತು ಪುರುಷನಿಗೆ ಕನೆಕ್ಟ್ ಆಗಿದೆ, ಅಲ್ಲಿಂದ ಹೇಗೆ ಬಂದಿದೆ ಅನ್ನೋ ವಿಚಾರವನ್ನೇ ಇಲ್ಲಿ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಇದನ್ನು ನೀವು ಎಲ್ಲರೂ ದಯವಿಟ್ಟು ಗಮನಿಸಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಈಗ ನೋಡಿ, ಮನಸ್ಸು ಅಂದರೆ ಸೂರ್ಯನ ತೇಜಸ್ಸು. ಹಾಗಾಗಿ ಇಲ್ಲಿ ಸಾಂಖ್ಯ ಅಂದರೆ ಈ ಒಂದು ಪ್ರಪಂಚ ಅಂಕೆಯಲ್ಲೇ ಇರುವಂಥದ್ದು. ಅಂದರೆ ಟ್ರೂತ್ ಇಸ್ ಡಿಫ್ರೆಂಟ್, ಆ್ಯಕ್ಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ರಿಯಾಲಿಟಿ ಇಸ್ ಡಿಫ್ರೆಂಟ್. ನಾವು ಇರುವ ರಿಯಾಲಿಟಿ, ಈ ಒಂದು ವಿಶ್ವ ಅನ್ನೋ ಸೃಷ್ಟಿ ಪ್ರತಿಯೊಂದು ಕೂಡ ಇಲ್ಲಿ ವೇದ ಪ್ರಕಾರ ಇನ್ಫಿನಿಟಿ ಅಂತ ಸೈನ್ಸಲ್ಲಿ ಏನು ಹೇಳ್ತಾರೆ ಅದು ಇಲ್ಲ. ಇಲ್ಲಿ ಬೃಹತ್ ಅಂತ ಹೇಳ್ತಾರೆ ವಿನಃ ಇನ್ಫಿನಿಟಿ ಅಂದರೆ ಕೊನೆಯಿಲ್ಲದ ಸೃಷ್ಟಿ ಇದೆ, ಮೊದಲಿಲ್ಲದ ಸೃಷ್ಟಿ ಇದೆ. ಆ ರೀತಿ ಸೃಷ್ಟಿಯಿಂದ ಯಾವುದೇ ಒಂದು ವಿಚಾರವೂ ಹೊಮ್ಮಿಸಲ್ಪಡುವುದಿಲ್ಲ. ಇಲ್ಲ ಎನ್ನುವುದರಿಂದ ಇದೆ ಎನ್ನುವುದು ನಾವು ನಾಸರಿಯ ಸೂಕ್ತದಿಂದ ನೋಡಿದ್ದೀವಿ. ಅಂದರೆ ಯಾವ ಇಲ್ಲ ಅನ್ನೋದೇ ಫಂಡಮೆಂಟಲ್, ಅದರಿಂದ ಇದೆ ಅಂದರೆ ಸೃಷ್ಟಿ ಅನ್ನೋದು ಬಂದಿದೆ ಅನ್ನೋದನ್ನು ನಾವು ನೋಡಿದ್ದೀವಿ ನಾಸರಿಯ ಸೂಕ್ತದಲ್ಲಿ ತುಂಬ ವಿವರವಾಗಿ. ಅದನ್ನು ನಾವೆಲ್ಲ ಗಮನಿಸಿದಾಗ ಎಲ್ಲವೂ ಕೂಡ ಅಂಕೆಯಲ್ಲಿದೆ. ಅಂಕೆ ಅಂದರೆ ಏನು? ಒಂದು ಲಿಮಿಟ್ಸ್, ಒಂದು ಕಂಟ್ರೋಲ್ ಅವುಗಳಲ್ಲಿದೆ. ಇದನ್ನು ಸಿಂಪಲ್ಲಾಗಿ 3 ವಿಚಾರಗಳಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಸೃಷ್ಟಿಯನ್ನು ಅರಿಯಬಹುದು. ಎಂತಾದರೆ ಅದು ಪುರುಷ, ಪ್ರಕೃತಿ ಮತ್ತು ಜಗತ್. ಅಂದ್ರೇನು? ಯಾವಾಗ ಆಪರ್ಚುನಿಟಿ ಅಥವಾ ಪೊಟೆನ್ಷಿಯಾ ಅಥವಾ ದ ಟ್ರೂತ್ ಅನ್ನೋದು ಯಾವುದೋ ಒಂದು ಪ್ರಜ್ಞೆ. ಪ್ರಜ್ಞೆ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ನಾನು ಸುಮಾರು ಸಲ ಹೇಳಿದ್ದೀನಿ. ಪ್ರಜ್ಞೆ ಅಂದರೆ ಏನು? ಆನಂದ್ ಅವರೇ, ಪ್ರಜ್ಞೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೇನೆ. ಪೃಥಕ್ ಜ್ಞಾನ ಅಂದರೆ ನಾನು ಎಕ್ಸಿಸ್ಟೆನ್ಸಲ್ಲಿದ್ದೇನೆ, ಐ ಆಮ್ ಎಕ್ಸಿಸ್ಟಿಂಗ್ ಅನ್ನೋ ಒಂದು ಮೀ ಆ್ಯಂಡ್ ದಟ್, ಐ ಆಮ್ ಆ್ಯಂಡ್ ದಟ್, ಹಿಯರ್ ಆ್ಯಂಡ್ ದಟ್, ದಿಸ್ ಆ್ಯಂಡ್ ದಟ್, ಮೀ, ಮೈನ್ ಆ್ಯಂಡ್ ದಟ್. ಈ ರೀತಿ ನಾನು ಮತ್ತೆ ಉಳಿದದ್ದು ವಿಶ್ವ ಅನ್ನೋ ಒಂದು ಜ್ಞಾನ ಏನಿದೆ ಅದು ನಮ್ಮೆಲ್ಲರಲ್ಲೂ ಇದೆ. ಅದು ಪೃಥಕ್ ಜ್ಞಾನ. ಆ ಪೃಥಕ್ ಜ್ಞಾನವನ್ನು 2 ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ಪ್ರಜ್ಞೆ ಅಂತ ಮಾಡಿದ್ದಾರೆ. ಯಾವಾಗ ಸತ್ಯವು, ಅದರಲ್ಲಿರುವ ಸಾಮರ್ಥ್ಯವು, ಅದಕ್ಕೆ ಸಾಮರ್ಥ್ಯದಿಂದ ಹೊಮ್ಮಿಸಲ್ಪಡುವಂತಹ ಅವಕಾಶವು ಪ್ರಜ್ಞೆಯಿಂದ ಅಂದರೆ ಪೃಥಜ್ಞಾನದಿಂದ ಗುರುತಿಸಲ್ಪಟ್ಟು ಅದರ ಅವಶ್ಯಕತೆಗೆ ಅನುಗುಣವಾಗಿ ಅಂಕೆಗೆ ಒಳಪಟ್ಟು, ಅಂದರೆ ಮಾಯೆಗೆ ಒಳಪಟ್ಟು, ಅಂದರೆ ಒಂದು ಮೆಷರ್ಮೆಂಟಿಗೆ ಒಳಪಟ್ಟು ಅಲ್ಲಿಂದ ಯಾವುದು ಸೃಷ್ಟಿಯಾಗ್ತದೆ ಅದೇ ರಿಯಾಲಿಟಿ. ಈ ರಿಯಾಲಿಟಿಯನ್ನು ಜಗತ್ ಅಂತ ಕರೆದಿದ್ದಾರೆ. ಅಂದರೆ ಜನ್ಮಿಸಿ ಗತಿಯನ್ನು ಹೊಂದಲಿಕ್ಕೆ ತವಕ ಪಡುವಂತಹ ಸೃಷ್ಟಿಯೇ ಜಗತ್.
ಜನ್ಮಿಸಿ ಜಾಂದ್ರೆ ಜನ್ಮಿಸಿ ಗತ್ ಗತಿಯನ್ನು ಹೊಂದಲು ಬಯಸುವಂತಹ ಪೃಥಕ್ ಜ್ಞಾನವೇ ಸೃಷ್ಟಿ. ಹಾಗಾಗಿ ಸೋ ಸಿಂಪಲ್, ಪುರುಷ ಅನ್ನೋದು ಯಾವಾಗ ಪ್ರಕೃತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ ಆಗ ಆ್ಯಕ್ಷನ್ನಿಗೆ ಒಳಗಾಗಿ ಕಾರ್ಯ ಕೈಗೊಂಡು ಇದರ ಕಾರಣದಿಂದ ಜಗತ್ ಅನ್ನೋದು ಸೃಷ್ಟಿಯಾಗತ್ತೆ ಅನ್ನೋದು ವಿಚಾರ. ಈ ರೀತಿಯಾಗಿ ಪುರುಷ ಮತ್ತು ಪ್ರಕೃತಿ ಈ ಎರಡರಿಂದನೇ ಸೃಷ್ಟಿಯಾಗಿರತಕ್ಕಂತಹ ಈ ಜಗತ್ ಎನ್ನುವುದರಲ್ಲಿ ಇರುವ ಪ್ರತಿಯೊಂದು ಡಿಸೈನು ಕೂಡ ಆ ಒಂದು ಬ್ರಹ್ಮ ಅಥವಾ ಪರಮ ಆತ್ಮ ಅಥವಾ ಮಹತ್ ಈ ರೀತಿಯ ಅಥವಾ ಋತ ಅನ್ನೋದಕ್ಕೇ ಕನೆಕ್ಟ್ ಆಗುತ್ತೆ. ಎಲ್ಲವೂ ಕೂಡ ಅದರಿಂದನೇ ಆಗಿದೆ. ಹಾಗಾಗಿ ಎಲ್ಲವೂ ಕೂಡ ಅದಕ್ಕೆ ಕನೆಕ್ಟ್ ಆಗುತ್ತೆ ಅಂತೇಳಿ ರಿವರ್ಸ್ ಇಂಜಿನಿಯರಿಂಗಲ್ಲಿ ಋಷಿ ಈ ಪಿಪ್ಪಲಾದರೂ ಕಬಂದಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಎಚ್ಚರದಲ್ಲಿದ್ದಾಗ ಹೇಗೆ ನಮ್ಮ ಇಂದ್ರಿಯಗಳು ಎಲ್ಲ ಅದಕ್ಕೆ ಹೇಗೆ ಕನೆಕ್ಟ್ ಆಗಿದೆ, ಮತ್ತು ನಾವು ನಿದ್ರೆಯಲ್ಲಿದ್ದಾಗ ಸ್ವಪ್ನ ಅಲ್ಲಿ ಮನಸ್ಸು ಅದು ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಈಗ ಸುಷುಪ್ತಿ ಕಡೆಗೆ ಹೊರಟಿದ್ದಾರೆ. ಅಂದರೆ ನಾವಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಇಲ್ಲಿ ಋಷಿಗಳು ಹೇಳ್ತಾ ಇರೋದು ಪುರುಷ ಅಂದರೆ ಸಾಮರ್ಥ್ಯ, ಪ್ರಕೃತಿ, ನೇಚರ್, ಗುಣ ಅಂದರೆ ಶಕ್ತಿ, ಇವುಗಳ ಮಿಳಿತವಾದಾಗ ಆ ಆಪರ್ಚುನಿಟಿಯು ಎಕ್ಸಿಸ್ಟೆನ್ಸ್ಗೆ ಬರುತ್ತೆ, ಅಸ್ತಿತ್ವವನ್ನು ತೆಗೆದುಕೊಳ್ಳುತ್ತೆ. ಹೀಗೆ ತೆಗೆದುಕೊಂಡಿದ್ರಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯ ಅಂದರೆ ಪುರುಷ ಮತ್ತು ಪ್ರಕೃತಿ ಇವೆರಡರಲ್ಲೇ ಆಪರೇಟ್ ಆಗ್ತಾ ಇದೆ. ನಾನು ಸೇರಿ, ನೀವು ಸೇರಿ, ಮನುಷ್ಯರು ಸೇರಿ, ಸಕಲ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸೇರಿ ಹೇಗೆ ಆಪರೇಟ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ನಾವು ಬಾಟಮ್ ಲೈನ್ ಆಗಿ ಇಟ್ಕೊಂಡು ಅರ್ಥ ಮಾಡ್ಕೋತಾ ಹೋದರೆ ನಮಗೆ ಪ್ರತಿಯೊಂದರಲ್ಲೂ ಕೂಡ ಈ ಜಗತ್ ಅನ್ನುವುದರಲ್ಲಿ ಜನ್ಮಿಸಿ ಗತಿಗಾಗಿ ಹಾತೊರೆಯುತ್ತಿರುವ ಪೃಥಜ್ಞಾನವು ಹೇಗೆ ಪುರುಷ ಮತ್ತು ಪ್ರಕೃತಿಯಿಂದ ಪ್ರತಿಯೊಂದು ಮಾಡಲ್ಪಟ್ಟಿದೆ ಮತ್ತು ಅದರ ಗುರಿಯು ಅದನ್ನೇ ಹೊಂದುವುದಾಗಿದೆ. ಅದರಿಂದ ಮಾಡಲ್ಪಟ್ಟು ಅದನ್ನೇ ಉಪಯೋಗಿಸಿಕೊಂಡು ಅದನ್ನೇ ಹೊಂದುವಂತಹ ಒಂದು ಸೈಕಲ್ ಈ ಜಗತ್. ಇದು ಯಾವ ವಿಜ್ಞಾನದಲ್ಲೂ ಇಲ್ಲ, ನಮ್ಮ ವೇದ ಜ್ಞಾನದಲ್ಲಿ ಮಾತ್ರ ನಮಗೆ ತಿಳಿಯಲ್ಪಡ್ತಾ ಇದೆ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ದರೆ ಕೇಳಿ. ಇಷ್ಟು ಹೇಳಿದ್ದಲ್ಲಿ ಯಾರಿಗಾರ ಸಂಶಯ ಇದೆಯಾ, ಪ್ರಶ್ನೆಗಳಿದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಈಗ ಮುಂದಕ್ಕೆ ಹೋಗೋಣ. ಸ ಯದಾ ಸೌಮ್ಯ ವಯಾಂಸಿ ವಾಸ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಹವೈ ತತ್ ಸರ್ವಂ ಪರ ಆತ್ಮನಿ ಸಂಪ್ರತಿಷ್ಠತೆ ಅಂತ 7ನೇ ಮಂತ್ರದಲ್ಲಿ ಪಿಪ್ಪಲಾದರು ಕಬಂದಿಗೆ ಹೇಳ್ತಾ ಇದ್ದಾರೆ. ಅಯ್ಯ, ಇಲ್ಲಿ ಹೇಗೆ ಪಕ್ಷಿಗಳು ತಾವು ವಾಸ ಮಾಡುವ ವೃಕ್ಷದ ಕಡೆಗೆ ಹೋಗಿ ಸೇರಿಕೊಳ್ಳುತ್ತವೋ ಹಾಗೆಯೇ ಎಲ್ಲವೂ ಪರಮಾತ್ಮನಲ್ಲಿ ನೆನೆಸಿದೆ. ಅದನ್ನೇ ನಾನು ಇಲ್ಲಿ ಹೇಳಿದ್ದು ಇಷ್ಟೊತ್ತು. ಈ ಮಂತ್ರದ ಅರ್ಥ ಒಂದು ದೃಷ್ಟಾಂತ, ಒಂದು ಉದಾಹರಣೆ ಸಮೇತವಾಗಿ ಇಲ್ಲಿ ಹೇಳಿದರೆ, ಎಲೈ ಸೌಮ್ಯ ಅಂದರೆ ಹೇ ಅವೇರ್ನೆಸ್, ಸೌಮ್ಯ ಸೋಮ ಅವೇರ್ನೆಸ್, ಹೇ ಅವೇರ್ನೆಸ್, ಹೇಗೆ ಪಕ್ಷಿಗಳು ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ನಂತರ ಕತ್ತಲಾದ ಇಟ್ಕನೆ ಹೇಗೆ ತಮ್ಮ ಮರಗಳಿಗೆ ತಾವು ವಾಸಿಸುವ ವೃಕ್ಷಗಳಿಗೆ ಹೇಗೆ ಸೇರಿಕೊಳ್ತಾವೋ ಹಾಗೆ ಎಲ್ಲವೂ ಕೂಡ ಪರಮ ಆತ್ಮನ್ ಅದರಲ್ಲಿ ನೆನೆಸಿದೆ. ಅಲ್ಟಿಮೇಟ್ ಪ್ರೋಗ್ರೆಸಿವ್ ಮೂಮೆಂಟ್ ಆ್ಯಂಡ್ ಥಾಟ್ ಅನ್ನೋದರಲ್ಲೇ ಎಲ್ಲವೂ ನೆಲೆಸಿವೆ. ಅಲ್ಲಿಂದಲೇ ಎಲ್ಲ ಬಂದಿವೆ, ಅಲ್ಲಿಗೆ ಎಲ್ಲ, ಅದರಿಂದನೇ ಎಲ್ಲ ಆಪರೇಟ್ ಆಗ್ತಾ ಇದೆ, ಮತ್ತು ಅಲ್ಲೇ ಹೋಗಿ ಪ್ರತಿಯೊಂದು ಸೇರ್ಕೋತಾ ಇದೆ. ಅಂದರೆ ಅಲ್ಲಿ ಸೇರಿ ಹುಟ್ಟುವುದು ಅಲ್ಲಿಂದ, ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವುದು ಅದರಿಂದ, ಮತ್ತು ಕಡೆಗೆ ಸೇರುವುದು ಕೂಡ ಅಲ್ಲಿಗೆ ಅನ್ನೋ ಒಂದು ವಿಚಾರನ ಈ ಮಂತ್ರ ಹೇಳ್ತಾ ಇದೆ. ಸಾಯತಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಹಾ ವೈ ತತ್ಸರ್ವಂ ಪರ ಆತ್ಮನಿ ಸಂಪ್ರತಿಷ್ಠತೆ ಅಂತ ಕ್ಲಿಯರ್ ಕಟ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಯಾವಾಗ ನಡೆಯುತ್ತೆ ನಮ್ಮ ದಿನದಲ್ಲಿ ಅಂದರೆ, ನಾವು ದಿನವೂ 24 ತಾಸಿನಲ್ಲಿ ನಮ್ಮ ಆರೋಗ್ಯ ಹಾಗೂ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಸರಿಯಾಗಿದ್ದರೆ ಈ ಒಂದು ಪರಮಾತ್ಮನ ಅನುಭವವನ್ನು, ಅಂದರೆ ಪರಮ ಆತ್ಮನ ಅಲ್ಟಿಮೇಟ್ ಪ್ರೋಗ್ರೆಸಿವ್
ಮೂಮೆಂಟ್ ಆ್ಯಂಡ್ ಥಾಟ್ ಅನ್ನೋದನ್ನು ನಾವು ಅನುಭವಿಸ್ತೇವೆ. ಯಾವ ಸ್ಥಿತಿ ಅದು? ಯಾರಾದರೂ ಹೇಳಬಲ್ಲಿರಾ? 24 ಗಂಟೆಯಲ್ಲಿ ಯಾವ ಸ್ಥಿತಿಯಲ್ಲಿ ನಾವು ಪರಮಾತ್ಮನನ್ನು ಭೇಟಿ ಮಾಡಿ ವಾಪಸ್ ಬರ್ತೇವೆ? ಅಂದರೆ ಅವನಲ್ಲ, ಅದು ಅಂದರೆ ಅದೇ ಹೇಳಿದ್ನಲ್ಲ, ಪರಮ ಅತ್ ಮನ, ಅದು ಪರಮಾತ್ಮನ್ ಅನ್ನೋದನ್ನು ನಾವು ಭೇಟಿ ಮಾಡಿ ಬರ್ತೇವೆ. ಯಾವ ಸ್ಥಿತಿಯಲ್ಲಿ? ಯಾರಾದರೂ ಹೇಳ್ತೀರಾ? 24 ಗಂಟೆ ಪ್ರತಿಯೊಬ್ಬರಿಗೂ ಲಭ್ಯವಿದೆ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಆಟೋ ಮೋಡಲ್ ನಡೀತಾ ಇದೆ. ಯಾವುದು? ಡೀಪ್ ಸ್ಲೀಪ್ ಅಲ್ಲ ಸರ್? ಕರೆಕ್ಟ್, ಸುಷುಪ್ತಿ, ಡೀಪ್ ಸ್ಲೀಪ್ ಸ್ಟೇಟ್. ವೆರಿ ಗುಡ್ ಆನಂದ್ ಅವರೇ, ಕರೆಕ್ಟ್ ನೀವು ಹೇಳಿದ್ದು. ಡೀಪ್ ಸ್ಲೀಪ್ ಸ್ಟೇಟ್ ಅಂದರೆ ಈ ನಮ್ಮ ಡೀಪ್ ಸ್ಲೀಪ್ ಸ್ಟೇಟಲ್ಲಿ ಅವಿದ್ಯಾ ಅಂದರೆ ಕೇವಲ ಸರ್ವೈವಲ್ ಮೋಡ್ಗೆ ಇರುವಂತಹ ನಾಲೆಡ್ಜ್, ಅದನ್ನು ಅವಿದ್ಯಾ ಅಂತ ಕರಿತೀವಿ. ಅದು ಹೊಟ್ಟೆಪಾಡಿಗೆ ಇರಬಹುದು, ಆರೋಗ್ಯದ ಬಗ್ಗೆ ಇರಬಹುದು, ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಇರಬಹುದು, ಸಂಬಂಧಗಳ ಬಗ್ಗೆ ಇರಬಹುದು, ಸಮಾಜದ ಬಗ್ಗೆ ಇರಬಹುದು, ನಮ್ಮ ಆಸ್ತಿ ಪಾಸ್ತಿಗಳ ವಿಚಾರ ಇರಬಹುದು. ಯಾವುದೇ ಒಂದು ವ್ಯಾವಹಾರಿಕ ಜಗತ್ತಿನಲ್ಲಿ ನಮ್ಮ ಸರ್ವೈವಲ್ನ ನಾವು ಯಾವ ಒಂದು ಜ್ಞಾನದಿಂದ ಅದನ್ನು ನಾವು ಸಂಪೂರ್ಣಗೊಳಿಸ್ತೇವೆ. ಪ್ರತಿನಿತ್ಯದಲ್ಲಿ ಊಟ ಮಾಡ್ತೇವೆ, ನಿದ್ರೆ ಮಾಡ್ತೇವೆ, ಎಲ್ಲವನ್ನೂ ಮಾಡ್ತೇವೆ, ಪುನರುತ್ಪತ್ತಿ ಪುನರ್ ಸಂತಾನಗಳನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಈ ರೀತಿ ಎಲ್ಲ ಮಾಡುವುದನ್ನು ಒಂದು ವಿದ್ಯೆಯನ್ನು ಅವಿದ್ಯಾ ಅಂದರೆ ಆ ವಿದ್ಯಾ. ದಟ್ ಈಸ್ ನಾಟ್ ದ ಎಜುಕೇಷನ್, ದಟ್ ಈಸ್ ದಿಸ್ ಜಸ್ಟ್ ಸರ್ವೈವಲ್ ರಿಕ್ವೈರ್ಮೆಂಟ್, ಸರ್ವೈವಲ್ ನಾಲೆಡ್ಜ್, ಸರ್ವೈವಲ್ ಟೆಕ್ನಿಕ್ ಅಂತ ವೇದದಲ್ಲಿ ಹೇಳ್ತಾ ಅದನ್ನು ಅವಿದ್ಯಾ, ಲೋಕಲ್ ನಾಲೆಡ್ಜ್. ಈಗ ನೋಡಿ, ಯಾವುದೇ ಹುಟ್ಟಿದ ಕರುವಿಗೆ ತಾಯಿಯ ಕೆಚ್ಚಲಿನಲ್ಲಿ ಹಾಲು ಕುಡಿಯಬೇಕು ಅಂತ ಹೇಗೆ ಗೊತ್ತು? ಯಾರು ಹೇಳಿಕೊಟ್ರು? ಅದೇ ಥರ ಹುಟ್ಟಿದ ಮಗುವಿಗೆ ಹಸಿವು ಹೇಗೆ ಗೊತ್ತಾಗಿ ಹೇಳುತ್ತೆ? ನಿದ್ರೆ ಬಂದಾಗ ಹೇಗೆ ನಿದ್ದೆ ಮಾಡುತ್ತೆ? ತನ್ನ ವ್ಯಾಪಾರಗಳನ್ನು ಹೇಗೆ ತಾನು ಸೃಷ್ಟಿಸಿಕೊಳ್ಳುತ್ತೆ? ಹೇಗೆ ಪ್ರತಿಕ್ರಿಯೆ ನೀಡುತ್ತೆ? ಈ ರೀತಿ ಮನುಷ್ಯನ, ಮಾನವನ ಶಿಶುವಿನಿಂದ ಹಿಡಿದು ಜಗತ್ತಿನಲ್ಲಿರುವ ಪ್ರತಿಯೊಂದು ಕೂಡ ಒಂದು ಸಸಿ ಹುಟ್ಟುತ್ತೆ. ಹೇಗೆ ಅದು ತಾನು ಸರ್ವೈವ್ ಆಗೋದಕ್ಕೆ ನೆಲದಲ್ಲಿ ಮಣ್ಣಿನಲ್ಲಿರುವ ಎಲ್ಲ ಸಾರಾಮ ಅದಕ್ಕೆ ಬೇಕಾಗಿರೋ ಅಂಶಗಳನ್ನೆಲ್ಲ ಹೀರಿಕೊಳ್ಳುತ್ತೆ. ಈಗ ಉದಾಹರಣೆ ಕಬ್ಬನ್ನು ತಿಂದಾಗ ಸಿಹಿ, ಆದರೆ ಮಣ್ಣು ತಿನ್ನಿ ಅದರ ಕೆಳಗಡೆ ಅದೇ ಬೆಳೆದಿರುವಂಥ ಮಣ್ಣನ್ನು ಬಾಯಿ ಹಾಕ್ಕೊಂಡ್ರೆ ಸಿಹಿ ಇರುತ್ತೆ? ಇಲ್ಲ. ಆದರೆ ಕಬ್ಬು ಸಿಹಿಯಾಗಿರುತ್ತೆ. ಅಂದರೆ ಏನು? ಆ ಮೃತ್ತಿಕೆ, ಆ ಮಣ್ಣಿನಲ್ಲಿ ಇರುವಂತಹ ಸಿಹಿ ಅಂಶಗಳನ್ನು, ಎಲ್ಲ ಅಂಶಗಳನ್ನು ಹೀರಿಕೊಂಡು ಹೇಗೆ ಕಬ್ಬು ತನ್ನ ಒಂದು ಸಿಹಿ ಅಂಶವನ್ನು ಕೊಡುತ್ತೆ, ಆ ರೀತಿಯಾಗಿ ನಾವುಗಳು ಎಲ್ಲ ಪ್ರತಿಯೊಂದು ಈ ರೀತಿ. ಇದಕ್ಕೆ ಮೂಲವಿದ್ಯೆ. ಅವಿದ್ಯೆ ಅಂದರೆ ವಿದ್ಯೆ ಬೇಕಿಲ್ಲ ಅಂತಲ್ಲ, ಮೂಲವಿದ್ಯೆ. ಈ ಮೂಲವಿದ್ಯೆ ಜನ್ಮತಃ ಬರೋದು ಅದು ಅವಿದ್ಯೆ. ಅಥವಾ ನಾವು ಹೊಟ್ಟೆಪಾಡಿಗಾಗಿ ಕಲಿಯುವಂತಹ ಇವತ್ತಿನ ವಿದ್ಯೆಗಳು ಅವಿದ್ಯೆ. ಈ ರೀತಿ ಅವಿದ್ಯೆಗಳು ಸುಷುಪ್ತಿಯಲ್ಲಿ ನಾಶವಾಗತ್ತೆ, ಅಂದರೆ ಶಾಂತವಾಗಿರುತ್ತೆ. ಮತ್ತು ಕಾಮ, ನಮ್ಮ ಲಸ್ಟ್, ನಮ್ಮ ವಾಂಟೆಡ್, ನಮ್ಮ ಡಿಸೈರ್ಸ್, ನಮ್ಮ ಪ್ಲೆಷರ್ಸ್ ಪ್ರತಿಯೊಂದು ಕೂಡ ಶಾಂತವಾಗುತ್ತೆ. ಕರ್ಮಗಳು ಶಾಂತವಾಗುತ್ತೆ. ಇವುಗಳಿಂದ ಈ ಒಂದು ಅವಿದ್ಯಾ, ಕಾಮ, ಕರ್ಮ ಮೂರನ್ನು ಬಿಟ್ಟುಕೊಳ್ಳಿ. ಅವಿದ್ಯಾ, ಕಾಮ, ಕರ್ಮ ಇವುಗಳಲ್ಲೇ ನಮ್ಮ ಸರ್ವೈವಲ್ ನಾಲೆಡ್ಜ್ ಇರೋದು, ನ್ಯಾಚುರಲ್ ಆಗಿ ಹುಟ್ಟುತ್ತಾ ಬಂದಿರೋದು. ಮನುಷ್ಯ ಉದಾಹರಣೆಗೆ ಕೆಲವು ವಿಚಾರಗಳು ಅಂದರೆ ಹಸಿಬೂರನ್ನು ಹುಟ್ಟುತ್ತಾನೆ ಬರುತ್ತೆ. ಆ ರೀತಿಯಾಗಿ ಎಲ್ಲವೂ ಕೂಡ ಅವಿದ್ಯಾ, ಕಾಮ, ಕರ್ಮಗಳು ಈ ಒಂದು ಶರೀರದಲ್ಲಿರುವ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ತನ್ನ ಸರ್ವೈವಲ್ನ ಮಾಡಿಕೊಳ್ಳುತ್ತೆ. ಇವೆಲ್ಲವೂ ಕೂಡ ಶಾಂತವಾಗಿರುತ್ತೆ. ಯಾವಾಗ? ಡೀಪ್ ಸ್ಲೀಪ್ ಸ್ಟೇಟ್, ಆಳನಿದ್ರಾಸ್ತರ ಅಥವಾ ಸುಷುಪ್ತಿ ಅನ್ನೋ ಒಂದು ಲೇಯರಲ್ಲಿ ಇವುಗಳು ಶಾಂತವಾದಾಗ ಉಪಾಧಿಗಳಿಂದ ಬೇರೆ ವಿಧವಾಗಿ ತಿಳಿದು ಬರುತ್ತಿರುವ ಆತ್ಮಸ್ವರೂಪವು, ಅದೀಗ ನಾವು ಆತ್ಮ ಅಂದರೆ ಅದನ್ನು ಎಲ್ಲೋ ಇದೆ, ಅದು ನಮ್ಮ ಕಡೆ ಇದೆ, ನನ್ನ ಒಳಗಡೆ ಇದೆ ಅಂತ ನಾವು ಒಂದು ಇಂಟೆಲೆಕ್ಚುಯಲ್ ಆಗಿ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಎಲ್ಲ ನಾವು ಉಪಯೋಗಿಸಿಕೊಂಡು ನಮ್ಮ ಆತ್ಮ ಅನ್ನೋದ್ರ ಬಗ್ಗೆ ಹೇಗೆ ಆಲೋಚನೆ ಮಾಡ್ತೀವಿ ಅಂದರೆ ಅದು ಸಪ್ರೇಟ್, ನಾನು ಮತ್ತು ಆತ್ಮ ಅನ್ನೋ ಒಂದು ಭಾವ ನಮ್ಮಲ್ಲಿರುತ್ತೆ. ಯಾವಾಗ ಅವಿದ್ಯ ಕಾಮ ಕರ್ಮಗಳು ಆ್ಯಕ್ಟಿವ್ ಆಗಿದ್ದಾಗ, ಎಚ್ಚರದಲ್ಲಿದ್ದಾಗ ಮತ್ತು ಸ್ವಪ್ನದಲ್ಲಿದ್ದಾಗ ನಮ್ಮ ಆತ್ಮ ಕೇವಲ ಅಬ್ಸರ್ವರ್ ಆಗಿರುತ್ತೆ, ಅದು ಪಾರ್ಟಿಸಿಪೆಂಟ್ ಆಗಿರೋದಿಲ್ಲ. ಯಾವಾಗ ಸುಷುಪ್ತಿ ಕಾಲದಲ್ಲಿ ಈ ಮೂರು ಶಾಂತವಾಗುತ್ತೆ, ಅವಿದ್ಯಾ, ಕರ್ಮ ಮತ್ತು ಕಾಮ ಶಾಂತವಾಗುತ್ತೆ,
ಆಗ ಶರೀರದಲ್ಲಿರುವ ಸಕಲ ಇಂದ್ರಿಯಗಳು ಕೂಡ ಶಾಂತವಾಗುತ್ತೆ. ಇವುಗಳು ಶಾಂತವಾದಾಗ ಈ ಒಂದು ನಾವು ಬೇರೆ ಬೇರೆ ಕಾರಣಗಳಿಂದ ಉದಾಹರಣೆಗಳಿಂದ ತಿಳಿಯಲ್ಪಡುತ್ತಿರುವ ಆತ್ಮ ಆತ್ಮನ್ ಪ್ರೋಗ್ರೆಷನ್ಗೆ ಚಲಿಸುತ್ತಿರುವ ಆ ಒಂದು ಆತ್ಮವನ್ನು ನಾವು ತಿಳಿದುಕೊಳ್ತಾ ಇದ್ದೀವಿ ಸಪರೇಟೆಡ್ ಆಗಿ. ಅದೇ ಆಕ್ಟಿವ್ ಆಗುತ್ತೆ, ಅದ್ವಯವಾಗುತ್ತೆ, ಏಕವಾಗುತ್ತೆ, ಶಿವ ಆಗತ್ತೆ, ಶಾಂತವಾಗುತ್ತೆ. ಈ ರೀತಿಯಾಗಿ ಈ ಮಂತ್ರದಲ್ಲಿ ವಿವರಿಸ್ತಾ ಇದ್ದಾರೆ. ಕೇಳಪ್ಪ ಅಕ್ಷಯ್. ಸರ್ ನಮಸ್ತೆ. ನಮಸ್ತೆ ಸರ್, ಸುಷುಪ್ತಿ ಸಮಯದಲ್ಲಿ ಉಸಿರಾಟ ಹೇಗಿರುತ್ತೆ ಸರ್? ಎಲ್ಲವೂ ಆಟೋ ಮೋಡಿಗೆ ಬಂದಿರುತ್ತೆ. ಅಂದರೆ ಫಂಡಮೆಂಟಲ್ ಸರ್ವೈವಲ್. ಉಸಿರಾಟ ಸ್ಲೋ ಆಗಿರುತ್ತೆ. ಉಸಿರಾಟದಲ್ಲಿ ಏನಾದ್ರು ಸರಿಯಾಗಿ ಅದೊಂದು ರಿದಮ್ ಬರಲಿಲ್ಲ ಅಂತಂದರೆ ಡೀಪ್ ಸ್ಲೀಪ್ ಬರೋದಿಲ್ಲ. ಯಾವಾಗ ಉಸಿರಾಟದ ತೊಂದರೆ ಬಂದರೆ ಡೀಪ್ ಸ್ಲೀಪ್ ಬರೋಲ್ಲ. ಮ್ಯಾಕ್ಸಿಮಮ್ ಕನಸಿನ ನಿದ್ರೆ ಬರಬಹುದು, ಸುಷುಪ್ತಿ ಬರೋದಿಲ್ಲ. ಎಲ್ಲಿ ಯಾವ ಕಾರಣವೂ ಇಲ್ಲದೆ ಎಲ್ಲವೂ ಶಾಂತವಾಗುತ್ತೆ, ಆಗ ಮಾತ್ರ ಸುಷುಪ್ತಿ ಡೀಪ್ ಸ್ಲೀಪ್ ಬರುತ್ತೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬಹುದಾಗಿದೆ. ಅಕ್ಷಯ್. ಓಕೆ, ಈ ಒಂದು ಉದಾಹರಣೆಯಿಂದ ಅಂದರೆ ಹೇಗೆ ಪಕ್ಷಿ ಇಡೀ ದಿನವಿಡೀ ಆಚೆ ಇದ್ದು ಮರಳಿ ಗೂಡಿಗೆ ತನ್ನ ವೃಕ್ಷಕ್ಕೆ ಹಿಂತಿರುಗುತ್ತೋ ಕತ್ತಲಿನ ಸಮಯದಲ್ಲಿ, ಆ ರೀತಿಯಾಗಿ ನಾವು ಆಳನಿದ್ರಾ ಸ್ತರಕ್ಕೆ ಹೋದಾಗ ಇಲ್ಲಿ ಎಲ್ಲವೂ ಅವಿದ್ಯಾ ಕಾಮ ಕರ್ಮಗಳಿಂದ ಉಂಟಾಗಿರುವ ಶರೀರ ಇಂದ್ರಿಯಗಳು ಎಲ್ಲವೂ ಶಾಂತವಾಗುತ್ತೆ. ಆ ಶಾಂತವಾದಾಗ ನಮ್ಮಲ್ಲಿ ಉರುಳಿದಿರುವ ಕಾರಣಗಳು ಶಾಂತವಾಗುತ್ತೆ. ಆಗ ನಮಗೆ ಆ ಸ್ಥಿತಿಯಲ್ಲಿ ಆತ್ಮ ಅನ್ನೋದು ಅರಿವಿಗೆ ಬರುತ್ತೆ. ಅಂದರೆ ಯಾರಿಗೆ ಆತ್ಮನ ಅನುಭವ ಬೇಕು ಅವರು ಆಳನಿದ್ರಾ ಸ್ತರಕ್ಕೆ ತಮ್ಮ ಜಾಗೃತಿಯನ್ನು ತೆಗೆದುಕೊಂಡು ಹೋದಾಗ ಆತ್ಮದ ಅನುಭವ ಬರುತ್ತೆ ಅನ್ನೋದು ಇಲ್ಲಿ ಇಂಡೈರೆಕ್ಟ್ ಆಗಿ ಸಾಧನೆಯನ್ನು ಹೇಳ್ತಾ ಇದ್ದಾರೆ ಪಿಪ್ಪಲಾದರು. ಅಂದರೆ ಏನು? ನಾವು ಪ್ರತಿದಿನ ಆಟೋ ಮೋಡಲ್ಲಿ ಆಳನಿದ್ರಾ ಸ್ತರಕ್ಕೆ ಹೋಗ್ಬಿಡ್ತೀವಿ. ಆಳನಿದ್ರಾ ಸ್ತರಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ನಮ್ಮ ಜಾಗೃತಿ ಇರೋದಿಲ್ಲ. ಎಚ್ಚರವಾದಾಗ ಅದರಿಂದ ಆಚೆ ಬಂದಾಗ ನಮಗೆ ತುಂಬ ಚೆನ್ನಾಗಿತ್ತು, ತುಂಬ ಶಾಂತವಾಗಿತ್ತು, ತುಂಬ ಪ್ರಶಾಂತವಾಗಿತ್ತು, ಕೇವಲ ಪ್ರೇಮವೇ ತುಂಬಿತ್ತು, ಕೇವಲ ನೆಮ್ಮದಿಯೇ ಇತ್ತು, ಕೇವಲ ಶಿವನಾಗಿತ್ತು, ಕೇವಲ ಶಾಂತಿಯಾಗಿತ್ತು. ನಾನು ಅನ್ನುವುದೇ ಅದಾಗಿದ್ದೆ, ಅದೇ ಎನ್ನುವುದೇ ನಾನಾಗಿದ್ದೆ. ನಾನು ಮತ್ತು ಇತರೆ ಎನ್ನುವುದು ಪೃಥಜ್ಞಾನವೇ ಅಲ್ಲಿ ಇರಲಿಲ್ಲ. ಈ ರೀತಿಯಾದ ಅನುಭವಗಳು ನಾವು ತರಬಹುದೇ ವಿನಃ ಈ ಅನುಭವಗಳ ಮುಖಾಂತರ ನಾವು ಆ ಒಂದು ಆತ್ಮಸ್ವರೂಪದ ವಿವರಣೆ ಹೇಳ್ತಾ ಇದ್ದಾರೆ. ಏನದು? ಅದೇ ಅದ್ವಯ, ಅದೇ ಏಕ, ಅದೇ ಶಿವ, ಅದೇ ಶಾಂತ. ಅಂದರೆ ನಮ್ಮ ನಿಜವಾದ ಜೀವ ಸ್ವರೂಪ, ಆತ್ಮದ ಸ್ವರೂಪ, ನಮ್ಮ ನಿಜವಾದ ಆನಂದ ಸ್ವರೂಪ ಎಲ್ಲವೂ ನಾವು ಆಳನಿದ್ರಾ ಸ್ತರದಲ್ಲಿ ಕಂಡುಕೊಳ್ಳಬಹುದಾಗಿದೆ. ಯಾರಾದರೂ ನೀವು ಜಗತ್ತಲ್ಲಿ ಕೇಳಿದ್ದೀರ ಆಳನಿದ್ರೆ ಮಾಡಿ ಎದ್ದು ನನಗೆ ಸುಸ್ತಾಯಿತು, ಯಾಕಪ್ಪ ಡೀಪ್ ಸ್ಲೀಪ್ ಬರುತ್ತೆ, ನನಗೆ ಬೇಡವಾಗಿತ್ತು, ಈ ರೀತಿ ಇಲ್ಲ. ಎಲ್ಲರೂ ಸಕಲ ಜೀವಜಂತುಗಳ ಹಾತೊರೆಯುವುದೇ ಈ ಒಂದು ವಿಚಾರಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಯಾವಾಗ ಸಮಾಧಿ ಅಧಿ ಅಂದರೆ ಎಚ್ಚರದಲ್ಲಿ, ಸ್ವಪ್ನದಲ್ಲಿ ಮತ್ತು ಸುಷುಪ್ತಿಯಲ್ಲಿ ನಮ್ಮ ಜಾಗೃತಿಯನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಆ ರೀತಿಯಾಗಿ ನೆಲೆಸಿ ನಾವು ಸಂಪೂರ್ಣ ಜಾಗೃತರಾಗಿದ್ದು, ಆ ಜಾಗೃತಿಯಲ್ಲಿ ಸುಷುಪ್ತಿ ಬಂದಾಗ, ಜಾಗೃತಿಯಲ್ಲಿದ್ದಾಗ ಸ್ವಪ್ನ ಬಂದಾಗ, ನಾವು ಎಚ್ಚರವಿದ್ದಾಗ ಜಾಗೃತಿಯಾದಾಗ, ಆ ಒಂದು ಪೂಜಾ ಕ್ರಮದಲ್ಲಿ ಇದ್ದಾಗ, ಪೂರ್ಣ ಜಾಗೃತಿಯಲ್ಲಿದ್ದಾಗ ಆ ಒಂದು ಪೂಜಾ ಕ್ರಮವೇ ಸಮಾಧಿ. ಅಧಿ ಅಂದರೆ ಪ್ಯಾರಾನಾರ್ಮಲ್, ಎಲ್ಲದರಲ್ಲೂ ಸಮವಾಗಿ ಜಾಗೃತಿಯನ್ನು ಇಟ್ಟುಕೊಳ್ಳುವುದೇ ಅಧಿ, ಸಮ್ಯಕ್ ಅಧಿ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೊಂಡ್ವಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಈ ವಿಚಾರ ಕುರಿತಾಗಿ? ಪ್ಯಾರಾನಾರ್ಮಲ್ ಅಂದರೆ ಈಗ ನಮಗೆ ಎಚ್ಚರ ಸ್ಥಿತಿ ಯಾವ ರೀತಿ ನಿಜ ಅನಿಸುತ್ತೆ, ಅದೇ ರೀತಿ ಡ್ರೀಮಲ್ಲಿದ್ದಾಗಲೂ ಕೂಡ ಅದು ಒಂದು ರಿಯಾಲಿಟಿ ಆಗಿರುತ್ತೆ. ಅದೇ ರೀತಿ ಸುಷುಪ್ತಿ ಡೀಪ್ ಸ್ಲೀಪಲ್ಲಿದ್ದಾಗಲೂ ಕೂಡ ನಮಗೊಂದು ರಿಯಾಲಿಟಿ ಇರುತ್ತೆ. ಈ ಮೂರು ರಿಯಾಲಿಟಿಗಳಲ್ಲೂ
ಥರದ ರಿಯಾಲಿಟಿಗಳನ್ನು ಒಂದೊಂದು ರೀತಿಯಾದ ರಿಯಾಲಿಟಿನ ಅಧಿ ಅಂತ ಹೇಳ್ತಾರೆ. ಸಮಾಧಿ ಅಂದರೆ ಈ 3 ಪ್ರಜ್ಞಾ ಅವಸ್ಥೆಗಳಲ್ಲಿ ಸಮಾನಾಂತರವಾದ ಜಾಗೃತಿಯನ್ನು ಇರಿಸಿಕೊಂಡಿದ್ದರೆ ಅದೇ ಅಧಿ ಅಂದರೆ ಪ್ಯಾರಾನಾರ್ಮಲ್. ಗೊತ್ತಾಯ್ತಾ ಪ್ರಫುಲ್ಲತ್ ಅವರೇ? ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಈಗ ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಓಕೆ. ಪೃಥ್ವೇ ಮಾತ್ರಾಶ್ಚಾಪಶ್ಚಾಪೋ ಮಾತ್ರ ಚ ತೇಜಸ್ತೇಜೋ ಮಾತ್ರ ಚ ವಾಯುಶ್ಚ ವಾಯು ಮಾತ್ರ ಚ ಕಾಶಶ್ಚಾಕಾಶ ಮಾತ್ರ ಚ ಚಕ್ಷುಶ್ಚ ದ್ರಷ್ಟವ್ಯಂ ಚ ಶ್ರೋತ್ರಂ ಚ ಶ್ರೋತವ್ಯಂ ಚ ಘ್ರಾಣಂ ಚ ಘ್ರಾತವ್ಯಂ ಚ ರಸಶ್ಚ ರಸಯಿತವ್ಯಂ ಚ ತ್ವಕ್ ಚ ಸ್ಪರ್ಶಯಿತವ್ಯಂ ಚ ವಾಕ್ ಚ ವ್ಯಕ್ತವ್ಯಂ ಚ ಹಸ್ತೌ ಚ ದಾತವ್ಯಂ ಚೋಪಸ್ಥಶ್ಚಾನಂದಯಿತವ್ಯಂ ಚ ಪಾಯುಶ್ಚ ವಿಸರ್ಜಯಿತವ್ಯಂ ಚ ಪಾದೌ ಚ ಗಂತವ್ಯಂ ಚ ಮನಶ್ಚ ಮಂತವ್ಯಂ ಚ ಬುದ್ಧಿಶ್ಚ ಬೋದ್ಧವ್ಯಂ ಚ ಅಹಂಕಾರಶ್ಚಾಹಂಕರ್ತವ್ಯಂ ಚ ಚಿತ್ತಂ ಚ ಚೇತಯಿತವ್ಯಂ ಚ ತೇಜಶ್ಚ ವಿದ್ಯೋತಯಿವ್ಯಶ್ಚ ಪ್ರಾಣಶ್ಚ ವಿಧಾರಯಿತವ್ಯಂ ಚ ಅಂತ 8ನೇ ಮಂತ್ರ ಕಂಟಿನ್ಯೂಸ್ ಆಗಿ ಪಿಪ್ಪಲಾದರು ಕಬಂದಿ ಕೇಳಿರುವ 4ನೇ ಪ್ರಶ್ನೆ. ಅಂದರೆ ನೋಡುವವರು ಯಾರು, ಕೇಳುವವರು ಯಾರು, ಮಲಗಿದ್ದಾಗ, ಎದ್ದಾಗ, ಸುಷುಪ್ತಿಯಲ್ಲಿದ್ದಾಗ ಅಂತ ಅವನು ಕೇಳಿದ ಪ್ರಶ್ನೆಗೆ ಈಗ 8ನೇ ಮಂತ್ರದಲ್ಲಿ ಮುಂದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ? ಪೃಥ್ವಿ ಮತ್ತು ಗಂಧ ತನ್ಮಾತ್ರೆ ಅಂದರೆ ಸಾಲಿಡ್, ಅದರಿಂದ ಗಂಧ ಅಂದರೆ ಏನು? ಗಂಧ ಮರ ಅಲ್ಲ, ಸ್ಯಾಂಡಲ್ ಅಂತಲ್ಲ, ಸ್ಮೆಲ್. ಯಾವುದೇ ವಾಸನೆಗಳು ಉಂಟಾಗುತ್ತಲ್ಲ ಗಂಧ, ಆ ವಾಸನೆಗೆ ಗಂಧ ಅಂತ ಕರೀತಾರೆ. ಆ ಗಂಧ ಎಲ್ಲಿಂದ ಬರುತ್ತೆ? ಪೃಥ್ವಿಯಿಂದ ಬರುತ್ತೆ. ಮತ್ತೆ ನೀರು ಮತ್ತು ರಸ ತನ್ಮಾತ್ರೆ. ಓಕೆ, ಏನು? ನೀರಿನಿಂದ ರಸಗಳ ಒಂದು ವಿಚಾರ ಉತ್ಪತ್ತಿಯಾಗುತ್ತೆ, ತೇಜಸ್ಸಿನಿಂದ ರೂಪ ಉತ್ಪತ್ತಿಯಾಗತ್ತೆ, ವಾಯುವಿಂದ ಸ್ಪರ್ಶ ಉತ್ಪತ್ತಿಯಾಗತ್ತೆ, ಆಕಾಶದಿಂದ ಶಬ್ದ ಉತ್ಪತ್ತಿಯಾಗತ್ತೆ. ಅಂದರೆ ಇವೆಲ್ಲ ಸ್ಥೂಲ ಸೂಕ್ಷ್ಮ ಭೂತಗಳು. ಅಂದರೆ ನಿಮಗೆ ಯಾವುದೇ ಸೈನ್ಸಲ್ಲೂ ಸ್ಮೆಲ್ ಯಾತ್ರಿಂದ ಬರುತ್ತೆ, ಟೇಸ್ಟ್ ಯಾತ್ರಿಂದ ಬರುತ್ತೆ, ಶೇಪ್ ಯಾತ್ರಿಂದ ಬರುತ್ತೆ, ಟಚ್ ಯಾತ್ರಿಂದ ಬರುತ್ತೆ, ಸೌಂಡ್ ಯಾತ್ರಿಂದ ಬರುತ್ತೆ ಅನ್ನೋದನ್ನು ಹೇಳಿಲ್ಲ, ಯಾವುದೇ ಸೈನ್ಸಲ್ಲಿ ಇಲ್ಲ. ಇದು ಕೇವಲ ವೇದದ ಉಪನಿಷತ್ತುಗಳಲ್ಲಿ ಮಾತ್ರ ನಮಗೆ ಲಭ್ಯವಿರುವುದು. ಇದನ್ನು ನೀವು ಸಕಲವನ್ನು ನಾನು ಹೇಳೋದೆಲ್ಲ ನೀವು ಸ್ಟ್ರೈಟಾಗಿ ತಗೋಬೇಕು ಅಂತಲ್ಲ, ವಿಚಾರ ಮಾಡಿ ಇದನ್ನು ತಿಳ್ಕೊಂಡು ನೀವು ಆಚಾರಕ್ಕೆ ತರಬಹುದಾಗಿದೆ. ಇನ್ನೊಮ್ಮೆ ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಪೃಥ್ವಿಯಿಂದ ಸ್ಮೆಲ್ಲು, ನೀರಿನಿಂದ ಟೇಸ್ಟು, ತೇಜಸ್ಸಿನಿಂದ ರೂಪ, ವಾಯುವಿನಿಂದ ಸ್ಪರ್ಶ, ಆಕಾಶದಿಂದ ಶಬ್ದ. ಅಂದರೆ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಈ 5 ತನ್ಮಾತ್ರೆಗಳು. ಇವೆಲ್ಲವೂ ತನ್ಮಾತ್ರೆ. ಅಂದರೆ ಮಾತ್ರೆ ಅಂದರೆ ಏನು? ದ ಡ್ಯೂರೇಷನ್, ಎ ಪರ್ಟಿಕ್ಯುಲರ್ ಡ್ಯೂರೇಷನ್. ಅಂದರೆ ನಮ್ಮ ದೇಹಕ್ಕೆ, ತನುವಿಗೆ ಒಂದು ಡ್ಯೂರೇಷನ್. ಅಂದರೆ ನಾವು ಈ 5 ವಿಚಾರಗಳನ್ನು, ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಇವುಗಳನ್ನು ನಾವು ನಮ್ಮ ದೇಹದಲ್ಲಿರುವ ಇಂದ್ರಿಯಗಳಿಂದ ಗ್ರಹಿಸುತ್ತೇವೆ. ಈ 5 ಗ್ರಹಣಗಳು ನಮ್ಮ ದೇಹದಲ್ಲಿ ಇರೋದು. ಇದು ಯಾವ್ದ್ರಿಂದ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಲಿಡ್, ಲಿಕ್ವಿಡ್, ಬ್ರಿಲಿಯನ್ಸ್, ಏರ್ ಆ್ಯಂಡ್ ಆಪರ್ಚುನಿಟಿ, ಸ್ಪೇಸ್. ಇವುಗಳಿಂದ ಇಷ್ಟು ಉತ್ಪತ್ತಿ ಆಗುತ್ತೆ. ಇವೆಲ್ಲ ಸ್ಥೂಲವಾಗಿದ್ದರೂ ಕೂಡ ಈ ಒಂದು ಸೂಕ್ಷ್ಮ ರೂಪಗಳನ್ನು ಉತ್ಪತ್ತಿಗೆ ಕಾರಣವಾಗುತ್ತೆ. ಕಣ್ಣು ಮತ್ತು ಅದರಿಂದ ನೋಡತಕ್ಕ ರೂಪ, ಕಿವಿ ಹಾಗೂ ಕೇಳಪಡತಕ್ಕ ಶಬ್ದ, ಮೂಗು ಹಾಗೂ ಮೂಸಲ್ಪಡತಕ್ಕಂಥ ಗಂಧ, ನಾಲಿಗೆ ಮತ್ತು ರಸ, ಸ್ಪರ್ಶೇಂದ್ರಿಯ ಮತ್ತು ಅದರ ವಿಷಯ,
ವಾಕ್ ಇಂದ್ರಿಯ ಮತ್ತು ವಾಕ್ಯ, ನಮ್ಮ ಹಸ್ತಗಳು ಮತ್ತು ಹಿಡಿಯಲ್ಪಡತಕ್ಕ ವಸ್ತು ಮತ್ತು ಅದರ ವಿಷಯ, ವಾಯು ಹಾಗೂ ಅದರ ವಿಷಯ, ನಮ್ಮ ಪಾದಗಳು ಅಂದರೆ ಚಲನೆಗೆ ಬೇಕಾದ ಹೋಗುವ ಸ್ಥಾನಗಳು, ಮತ್ತು ಮನಸ್ಸು ಮತ್ತು ಮನನೀಯವಾಗುವಂತಹ ವಿಷಯ, ಬುದ್ಧಿ ಮತ್ತು ತಿಳಿಯಲ್ಪಡತಕ್ಕ ವಿಷಯ, ಅಹಂಕಾರ ಮತ್ತು ಅದರ ವಿಷಯ, ಚಿತ್ತ ಮತ್ತು ಅರಿಯಲ್ಪಡೆಯತಕ್ಕ ವಿಷಯ, ತೇಜಸ್ಸು ಮತ್ತು ಪ್ರಕಾಶಿಸಲ್ಪಡತಕ್ಕ ವಿಷಯ, ಸೂತ್ರಾತ್ಮ ಮತ್ತು ಅವನಲ್ಲಿ ಧರಿಸಲ್ಪಟ್ಟಿರುವ ಎಲ್ಲ ಜಗತ್ತು, ಈ ಎಲ್ಲವೂ ಕೂಡ ಪರಮ ಆತ್ಮನ್. ಇವುಗಳಿಂದನೇ ಬಂದಿದೆ, ಇವುಗಳಲ್ಲಿಂದನೇ ಕೆಲಸ ಮಾಡ್ತಿರೋದ್ರಿಂದ ಇವುಗಳಲ್ಲೇ ನೆಲೆಸಿದೆ, ಅದರ ಆಧಾರದಿಂದನೇ ಇವುಗಳು ಕೆಲಸ ಮಾಡ್ತಾ ಇವೆ ಮತ್ತು ಅಲ್ಲಿಗೆ ಹೋಗಿ ಸೇರಿಕೊಳ್ತವೆ ಕಟ್ಟ ಕಡೆಗೆ. ಅಂದರೆ ಅದರಲ್ಲೇ ಅದಕ್ಕೋಸ್ಕರವಾಗಿ ಬದುಕುವುದು ಜಗತ್. ಹೋದ ವಾರ ಅಕ್ಷಯ್ ಕೇಳಿದ್ದ ಅನ್ಸುತ್ತೆ, ಜಗತ್ತಂದ್ರೆ ಏನು ಅಂತಂತ. ಜನ್ಮಿಸಿ ಗತಿಗಾಗಿ ಹಾದರಲ್ಪಡುವ ಸೃಷ್ಟಿಯೇ ಜಗತ್. ಅಂದರೆ ಮುಂದುವರಿಯಲ್ಪಡುವ, ಕರ್ಮವನ್ನು ಮಾಡಿ ಜ್ಞಾನವನ್ನು ಸಂಪಾದಿಸಿ ಮುಂದಕ್ಕೆ ಹೋಗಲ್ಪಡುವಂತಹ, ವಿಕಾಸವನ್ನು ಹೊಂದಕ್ಕೆ ಇಷ್ಟಪಡುವಂತಹ ಜೀವಗಳ ಜನ್ಮಿಸುವಂಥದ್ದು ವಿಚಾರಗಳನ್ನು ಸೇರಿಸಿದಾಗ ಅದೇ ಜಗತ್ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಎಲ್ಲವೂ ಪರಮಾತ್ಮನೇ, ಪರಮಾತ್ಮನಿಂದನೇ. ಅಂದರೆ ಪರಮಾತ್ಮನಿಂದ, ಪರಮಾತ್ಮನಲ್ಲಿ, ಪರಮಾತ್ಮನಿಗಾಗಿ ಈ ಜಗತ್ತಿನ ಹುಟ್ಟು ಸಾವು ಸ್ಥಿತಿಗಳ ಒಂದು ವಿಚಾರ. ಅಂದರೆ ಇಲ್ಲಿ ಪರಮಾತ್ಮನಿಂದ ಪೃಥ್ವಿಯಿಂದ ಗಂಧ ಬರುತ್ತೆ, ಪರಮಾತ್ಮನ ಕಾರಣದಿಂದ ನೀರಿನ ರಸ ಉತ್ಪತ್ತಿಯಾಗುತ್ತೆ, ಪರಮಾತ್ಮನ ಕಾರಣದಿಂದ ರೂಪ ಉತ್ಪತ್ತಿಯಾಗುತ್ತೆ, ಪರಮಾತ್ಮನ ಕಾರಣದಿಂದ ಸ್ಪರ್ಶ ಉತ್ಪತ್ತಿಯಾಗುತ್ತೆ, ಪರಮಾತ್ಮನ ಕಾರಣದಿಂದ ಶಬ್ದ ಉತ್ಪತ್ತಿಯಾಗುತ್ತೆ. ಇದು ಸ್ಥೂಲ ಮತ್ತು ಸೂಕ್ಷ್ಮ ಎರಡು ವಿಚಾರಗಳಿಗೂ ರಿಸೋರ್ಸ್ ಯಾವುದಪ್ಪ? ಪರಮ ಆತ್ಮನ್ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೊಂದು ಸಲ ಈ ಒಂದು ವಿಚಾರವನ್ನು ಮತ್ತೊಮ್ಮೆ ಆ ಒಂದು ಸುಂದರವಾದ ಮಂತ್ರ, ಪೃಥ್ವೀ ಚ ಪೃಥ್ವೀ ಮಾತ್ರಾಶ್ಚ ಪಶ್ಚಾಪೋ ಮಾತ್ರ ಚ ತೇಜಶ್ಚ ತೇಜೋ ಮಾತ್ರ ಚ ವಾಯುಶ್ಚ ವಾಯು ಮಾತ್ರ ಚ ಕಾತಶ್ಚ ಆಕಾಶ ಮಾತ್ರ ಚ ಚಕ್ಷುಶ್ಚ ದ್ರಷ್ಟವ್ಯಂ ಚ ಶ್ರೋತ್ರಂ ಚ ಶ್ರೋತವ್ಯಂ ಚ ಘ್ರಾಣಂ ಚ ಘ್ರಾತವ್ಯಂ ಚ ರಸಶ್ಚ ರಸಯಿತವ್ಯಂ ಚ ತ್ವಕ್ ಚ ಸ್ಪರ್ಶಯಿತವ್ಯಂ ಚ. ನೋಡಿ, ಇಲ್ಲಿ ತನಕ ತನ್ಮಾತ್ರೆಗಳನ್ನು ಹೇಳಿದ್ದಾಯಿತು. ಈಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಉಪಯೋಗಿಸಿ ನಾವು ವಾಚ ವ್ಯಕ್ತಂ ಚ ಹಸ್ತೌ ಚ ದಾತವ್ಯಂ ಚೋಪಸ್ಥಾಶ್ಚ ನಂದಯಿತವ್ಯಂ ಚ ಪಾಯಶ್ಚ ವಿಸರ್ಜಯಿತವ್ಯಂ ಚ ಪಾದೌ ಚ ಗಂತವ್ಯಂ ಚ ಮನಶ್ಚ ಮಂತವ್ಯಂ ಚ ಬುದ್ಧಿಶ್ಚ ಬೋದ್ಧವ್ಯಂ ಚ ಅಹಂಕಾರಶ್ಚಾಹಂಕರ್ತವ್ಯಂ ಚ ಚಿತ್ತಂ ಚ ಛೇದಯಿತವ್ಯಂ ಚ ತೇಜಶ್ಚ ವಿದ್ಯಾದಯಿತವ್ಯಂ ಚ ಪ್ರಾಣಶ್ಚ ವಿಧಾರಯಿತವ್ಯಂ ಚ ಅಂತ ಇವರು ಇಷ್ಟನ್ನು ಹೇಳಿದರು. ಇದರಲ್ಲಿ ಯಾರಿಗಾದರೂ ಅಂದರೆ ಏನು, ಎಲ್ಲವೂ ಪರಮಾತ್ಮನಲ್ಲಿ ನೆಲೆಸಿದ್ದರು. ಅದರಿಂದನೇ ಅಂದರೆ ಇದು ರಿಸೋರ್ಸು ಕೂಡ ಪರಮಾತ್ಮ, ಇದರ ಆಪರೇಷನ್ ಕೂಡ ಪರಮಾತ್ಮ, ಇದರ ಡಿಸ್ಟ್ರಕ್ಷನ್ ಕೂಡ ಪರಮಾತ್ಮ. ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕಾರಣ ಯಾವುದು? ಪರಮಾತ್ಮ. ನಮ್ಮ ವಿಕಾಸ ಮತ್ತು ಮಾನಸಿಕ ಕ್ರಾಂತಿ ಎರಡು ಯಾತ್ರ ಮೇಲೆ ನಿಂತಿದೆ? ನಮ್ಮ ಈ ಒಂದು ಪರಮ ಆತ್ಮನ ಅನ್ನೋದ್ರ ಮೇಲೆ ನಿಂತಿದೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅಥವಾ ಮುಂದಕ್ಕೆ ಹೋಗೋಣ. ಇದರಲ್ಲಿ ಯಾರಿಗಾದ್ರೂ ಅನುಮಾನ ಇದೆಯಾ? ಓಕೆ, ಮುಂದಕ್ಕೆ ಹೋಗೋಣ. ಯೇ ಹಿ ದ್ರಷ್ಟ ಸ್ಪಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋದ್ಧಾಕರ್ತ ವಿಜ್ಞಾನಾತ್ಮ ಪುರುಷಃ ಸಪರೇಕ್ಷರ ಆತ್ಮನಿ ಸಂಪ್ರತಿಷ್ಠತೆ. ಅಂದರೆ ಈಗ ನಾನು ಇಷ್ಟೊತ್ತು ಹೇಳಿದ್ದು, ಇಷ್ಟು ವಾರಗಳಲ್ಲಿ ನಾನು ಹೇಳ್ಕೊಂಬಂದಿರೋದು ಮೂರನೇ ಪ್ರಶ್ನೆಗೆ, ಇದೆಲ್ಲವೂ ನಿಮಗೆ ಒಪ್ಪಿಗೆ ಇದೆಯಾ ಅಂತ ನಾನು ಮೊದಲು ಕೇಳ್ತಾ ಇದ್ದೀನಿ. ಲಕ್ಷ್ಮಿಯವರೇ, ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಆನಂದ್ ಅವರೇ, ಆನಂದ್ ಅವರೇ, ನಿಮಗೆ ಒಪ್ಪಿಗೆ ಇದೆಯಾ? ಅಲ್ಲ, ನಾನು
ಹಲವಾರು ತರಗತಿಗಳಿಂದ ಈ ಮೂರನೇ ಪ್ರಶ್ನೆಗೆ ಯಾವ ರೀತಿ ಪರಮಾತ್ಮ ಅನ್ನೋದು ಕಾಂಟ್ಯಾಕ್ಟ್ ಆಗುತ್ತೆ, ಪರಮಾತ್ಮ ಅನ್ನೋದಿಂದ ಹೆಂಗೆ ಆಪರೇಟ್ ಆಗುತ್ತೆ, ಪರಮಾತ್ಮಕ್ಕೆ ಹೇಗೆ ಕಡೆಗೆ ಸೇರಿಕೊಳ್ಳುತ್ತೆ ಅನ್ನೋದೆಲ್ಲ ನಾನು ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಒಪ್ಪಿಗೆ ಇದೆಯೋ ಇಲ್ಲವೋ? ಇದೆ ಸರ್. ಓಕೆ, ಪ್ರಫುಲ್ಲತಾ ಅವರೇ ನಿಮಗೆ? ಓಕೆ, ಅಕ್ಷಯ್ ನಿನಗೆ? ಓಕೆ, ನಿಮ್ಗೆಲ್ಲರಿಗೂ ಒಪ್ಪಿಗೆ ಇದ್ದರೆ ಆಗ ಹೇಳ್ತೀನಿ ನಾನು, ಆ ಒಂದು ಪರಮಾತ್ಮನಿಂದ ಒಪ್ಪಿಗೆ ಇದೆ ಸರ್. ಒಪ್ಪಿಗೆ ಇದೆಯಾ? ವೆರಿ ಗುಡ್, ಏನೋ ಪ್ರಶ್ನೆ ಇಲ್ಲ. ನಿಮಗೆ ಒಪ್ಪಿಗೆ ಇದ್ರೆ ಹಾ, ಇದು ಒಪ್ಪಿಗೆ ಇದ್ರೇನೆ ಮುಂದಕ್ಕೆ ಹೇಳೋ ಮಂತ್ರಕ್ಕೆ ಒಂದು ಅರ್ಥ ಬರುತ್ತೆ, ಇಲ್ಲ ಅಂದ್ರೆ ಅರ್ಥ ಬರೋದಿಲ್ಲ. ನಿಮ್ಗೆಲ್ಲರ ಒಪ್ಪಿಗೆ ಇದೆ ಅಂತಂದ್ರೆ ಈಗ ಪರಮ ಅತ್ ಮನ, ಅದರಿಂದ ನಮ್ಮ ಆತ್ಮಸ್ವರೂಪ ಅಂದ್ರೇನು? ಪರಮ ಆತ್ಮನ, ಅಂದರೆ ಪರಮ ಬಿಟ್ಟು ಆತ್ಮನ ಅಂದ್ರೆ ಅಲ್ಟಿಮೇಟ್ ಅಲ್ಲ, ಪೃಥಕ್ ಅಂದ್ರೆ ಅದರ ಒಂದು ಅಂಶವಾಗಿರುವ ನಮ್ಮ ಆತ್ಮ. ಅಂದ್ರೆ ಮುಂದಕ್ಕೆ ಹೋಗಲಿಕ್ಕೆ, ಅಂದ್ರೆ ಮುಂದಕ್ಕೆ ಹೋಗೋದು ಅರ್ಥ ಏನು? ಅಂದ್ರೆ ಮುಂದಕ್ಕೆ ಹೋಗಬೇಕು, ಪ್ರೋಗ್ರೆಷನ್ ಆಗಬೇಕು ಅಂತ ಅರ್ಥ ಏನು? ದೈಹಿಕ ವಿಕಾಸ, ಮಾನಸಿಕ ಕ್ರಾಂತಿ, ಈ ಎರಡಕ್ಕೋಸ್ಕರ ಮಾತ್ರವೇ ಈ ಒಂದು ಜೀವಾತ್ಮದಲ್ಲಿ, ಈ ಒಂದು ಜೀವಾತ್ಮನ ರಥವಾಗಿರುವ ಶರೀರವನ್ನ ಸಾರಥಿಯಾಗಿ ನಡೆಸುತ್ತಿರುವ ಆತ್ಮನೇ ನೋಡುವವನಾಗಿದ್ದಾನೆ, ಮುಟ್ಟುವವನಾಗಿದ್ದಾನೆ, ಕೇಳುವವನಾಗಿದ್ದಾನೆ, ಮೂಸುವವನಾಗಿದ್ದಾನೆ, ಆಸ್ವಾದಿಸುವವನಾಗಿದ್ದಾನೆ, ಮನನ ಮಾಡುವವನಾಗಿದ್ದಾನೆ, ನಿಶ್ಚಯಿಸುವವನಾಗಿದ್ದಾನೆ. ಇವನೇ ಕರ್ತೃವಾಗಿದ್ದಾನೆ, ಇವನೇ ವಿಜ್ಞಾತೃ ಸ್ವಭಾವದವನಾಗಿದ್ದಾನೆ, ಇವನೇ ಪುರುಷನೂ ಆಗಿರುತ್ತಾನೆ. ಇವನು ಪರಮ ಅಕ್ಷಯವೂ ಆದ ಆತ್ಮನಲ್ಲಿ ನೆಲೆಸುತ್ತಾನೆ. ಅಂದ್ರೆ ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬದಂತೆ ಕರ್ತೃತ್ವ ಹಾಗೂ ಭೋಕ್ತೃತ್ವ. ಕರ್ತೃತ್ವ ಅಂದ್ರೆ ಏನು? ನಾನು ಮಾಡಿದೆ ಅನ್ನೋದು. ಭೋಕ್ತೃತ್ವ, ಆ ಬಂದ ಫಲವನ್ನು ನಾನೇ ಅನುಭವಿಸುವೆ ಎನ್ನುವ ಭೋಕ್ತೃತ್ವ ರೂಪದಿಂದ ನಮ್ಮ ದೇಹದಲ್ಲಿ ಸಾರಥಿಯಾಗಿ ನೆಲೆಸಿರುವ ಆತ್ಮರೂಪವೇ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಕನ್ಕ್ಲೂಷನ್ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಅನುಮಾನ ಇದೆಯಾ? ಪ್ರಶ್ನೆ ಕೇಳಿ. ಒಪ್ಪಿಗೆ ಇಲ್ಲದೆ ಹೋದರೆ ಒಪ್ಪಿಗೆ ಇಲ್ಲ ಅಂತ ಹೇಳಿ. ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ಯಾತಕ್ಕೆ ಒಪ್ಪಿಗೆ ಇಲ್ಲ ಅಂತ ನೀವು ಕರೆಕ್ಟಾಗಿ ನನಗೆ ಉದಾಹರಣೆಯನ್ನು ಕೊಡಿ, ನಿರೂಪಣೆ ಮಾಡಿ. ನೋಡಿ, ಈ ಒಂದು ಮಂತ್ರಗಳ ಮೇಲೆ, ಈ ಒಂದು ಮೂರನೆಯ ಪ್ರಶ್ನೆಯ ಮೇಲೆ ಪಿಪ್ಪಲಾದರು ಕೊಟ್ಟಂತಹ ಉತ್ತರಗಳನ್ನು ಆಧರಿಸಿಯೇ ಭಗವತ್ಪಾದರಾದ ಶ್ರೀ ಶಂಕರಾಚಾರ್ಯರು ದೃಷ್ಟಿ ವಿವೇಕ ಅಂತ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ದೃಶ್ಯ ವಿವೇಕಂ ಅಂತ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಅಂದರೆ ನೀವು ಅದನ್ನು ಮತ್ತೆ ತಿಳಿದುಕೊಂಡ್ರೆ ಯಾವ ಥರ ಒಂದಿನ ಪಾಠ ಮಾಡೋಣ, ಅದನ್ನು ಇಲ್ಲಿ ನಾವು ನೋಡ್ತೀವಿ. ಯಾರು ನೋಡ್ತಾ ಇರೋದು? ಕಣ್ಣು ನೋಡ್ತಾ ಇದೆಯಾ? ಈಗ ಒಂದು ವಿಚಾರವನ್ನು ನಾವು ನೋಡ್ಕೊಳ್ಳೋಣ, ದೃಶ್ಯ ವಿವೇಕ. ಅದರ ನೋಡೋದ್ರ ಬಗ್ಗೆ ನೋಡೋಣ. ಹೊರಗಡೆ ದೃಶ್ಯ ನಮ್ಮ ಕಣ್ಣಿಗೆ ಕಣ್ಣು ದೃಕ್ಕಾದ್ರೆ ಹೊರಗಡೆ ನೋಡ್ತಾ ಇರೋದು ನಾವು ದೃಶ್ಯ. ಇಲ್ಲಿ ದೃಕ್ ಯಾವುದು? ಕಣ್ಣು. ಹಾಗಾದ್ರೆ ಕಣ್ಣೇ ನೋಡ್ತಾ ಇದೆಯಾ? ಇಲ್ಲ. ಕಣ್ಣಿನ ಹಿಂದಿರುವ ಮನಸ್ಸು ದೃಕ್ಕು, ಕಣ್ಣಲ್ಲಿ ಬಂದಿರೋ ಇನ್ಪುಟ್ಟು ದೃಶ್ಯ. ಹಾಗಾದ್ರೆ ಮನಸ್ಸೇ ನೋಡ್ತಾ ಇದೆಯಾ? ಮನಸ್ಸು ಅನ್ನುಗೆ ಯಾವುದು ದೃಶ್ಯವಾಗಿದೆಯೋ ಈ ಮನಸ್ಸಲ್ಲಿ ಏನು ಇನ್ಪುಟ್ ಬಂತು ಅದು ದೃಶ್ಯವಾಗಿದೆ. ನಮ್ಮ ಪ್ರಜ್ಞೆ ದೃಕ್ಕಾಗಿದೆ. ಯಾಕೆ ಅಂದರೆ ಪ್ರಜ್ಞೆಯಿಂದ ಹೊಮ್ಮಿಸಲ್ಪಡುವ ಆ ಒಂದು ತೇಜಸ್ ಇಂದನೇ ನಮ್ಮ ಮನಸ್ಸು ಆಪರೇಟ್ ಆಗ್ತಾ ಇದೆ. ತೇಜಸ್ ಅಂದ್ರೆ ಏನು ಅಂತ ಹೋದ ವಾರ ನಾನು ಹೇಳಿದ್ದೇನೆ. ನಮ್ಮ ಮನಸ್ಸು ಹಿಂಗೆ ಆಪರೇಟ್ ಆಗುತ್ತೆ. ಸೂರ್ಯನಲ್ಲಿರುವ ತೇಜಸ್ಸು ರೀತಿಯಲ್ಲೇ ಪ್ರಜ್ಞೆಯಿಂದ ಬರುವ ತೇಜಸ್ಸಿನಿಂದ ನಮ್ಮ ಮನಸ್ಸು ಆಪರೇಟ್ ಆಗುತ್ತೆ. ಅಂದರೆ ನಮ್ಮ ಮನಸ್ಸು ಚಂದ್ರ, ಅಂದರೆ ಚಂದ್ರ ಹೇಗೆ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತೆ, ಆ ರೀತಿಯಾಗಿ ನಮ್ಮ ಮನಸ್ಸು ಪ್ರಜ್ಞೆಯಿಂದ ತೆಗೆದುಕೊಂಡಂತಹ ತೇಜಸ್ಸಿನಿಂದ
ಈ ಕಣ್ಣು ನೋಡಿದಂತಹ ದೃಶ್ಯದ ಇನ್ಪುಟ್ಟನ್ನು ತಗೊಳುತ್ತೆ, ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಹೊರಗಡೆ ಇರುವ ದೃಶ್ಯ ಕಣ್ಣಿಗೆ ಬಂತು, ಕಣ್ಣಿನಿಂದ ಮನಸ್ಸಿಗೆ ಹೋಯಿತು, ಮನಸ್ಸಿನಿಂದ ಈಗ ಮನಸ್ಸು ದೃಶ್ಯವಾಗುತ್ತೆ. ದೃಕ್ ಯಾವುದು? ಪ್ರಜ್ಞೆ, ಪೃಥಜ್ಞಾನವಾಗತ್ತೆ. ಯಾವಾಗ ಪೃಥಜ್ಞಾನ ದೃಕ್ಕಾಗಿ ಮನಸ್ಸಿನಿರೋ ದೃಶ್ಯವನ್ನು ನೋಡುತ್ತೆ, ಆ ಇನ್ಫಾರ್ಮೇಶನ್ನು ಪ್ರಜ್ಞೆಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಪ್ರಜ್ಞೆಗೆ ಟ್ರಾನ್ಸ್ಫರ್ ಆಗಿದ್ದನ್ನ ನಮ್ಮ ಆತ್ಮ ನೋಡುತ್ತೆ. ಅಂದರೆ ಪ್ರಜ್ಞೆಗೆ ಹೋದ ಇನ್ಫಾರ್ಮೇಶನ್ನ ನಮ್ಮ ಆತ್ಮ ದೃಶ್ಯವನ್ನಾಗಿ ನೋಡುತ್ತೆ. ಈಗ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಹೊರಗಡೆ ಇರುವ ದೃಶ್ಯ ಕಣ್ಣಿಗೆ ದೃಕ್, ಅಂದರೆ ನಮ್ಮ ಕಣ್ಣಿಗೆ ಹೊರಗಡೆ ಇರುವುದು ದೃಶ್ಯ, ನಮ್ಮ ಮನಸ್ಸಿಗೆ ಕಣ್ಣಿನಲ್ಲಿರುವುದು ದೃಶ್ಯ, ನಮ್ಮ ಪ್ರಜ್ಞೆಗೆ ಮನಸ್ಸಿನಲ್ಲಿರುವುದು ದೃಶ್ಯ, ನಮ್ಮ ಆತ್ಮಕ್ಕೆ ಪ್ರಜ್ಞೆಯಲ್ಲಿರುವುದು ದೃಶ್ಯ. ಅಂದರೆ ನೋಡುವಿಕೆ ಎನ್ನುವುದು ಇಲ್ಲಿ ನೋಡಿದ್ಯಾರು? ಕಟ್ಟ ಕಡೆಯಲ್ಲಿ ನೋಡಿದ್ದೆಲ್ಲವೂ ದೃಶ್ಯವಾಯಿತು. ದೃಶ್ಯವು ಯಾವುದೋ ಒಂದಕ್ಕೆ ದೃಕ್ಕಾಯಿತು. ಈ ಥರ ದೃಶ್ಯಗಳ ಒಂದು ಟ್ರಾನ್ಸ್ಫಾರ್ಮೇಷನ್ಸಲ್ಲಿ ಕಟ್ಟ ಕಡೆಯಾಗಿ ಅದು ಇನ್ಫಾರ್ಮೇಷನ್ ಆಗಿ ಜ್ಞಾನವಾಗಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಆತ್ಮ. ಆತ್ಮವು ಪ್ರಜ್ಞೆಯನ್ನು ಉಪಯೋಗಿಸುತ್ತೆ, ಪ್ರಜ್ಞೆ ಮನಸ್ಸನ್ನು ಉಪಯೋಗಿಸುತ್ತೆ, ಮನಸ್ಸು ನಮ್ಮ ಕಣ್ಣನ್ನು ಉಪಯೋಗಿಸುತ್ತೆ, ಕಣ್ಣು ಹೊರಗಡೆ ದೃಶ್ಯವನ್ನು ನೋಡುತ್ತೆ. ಇದೇ ರೀತಿಯಾಗಿ ನಾವು ಸ್ವಪ್ನದಲ್ಲಿದ್ದಾಗ ಈ ಕಣ್ಣುಗಳೆಲ್ಲ ಒಳಗಿರುವ ಮನಸ್ಸು ದೃಶ್ಯಗಳನ್ನು ನೋಡುತ್ತೆ, ಮನಸ್ಸಿನಲ್ಲಿರುವುದು ಪ್ರಜ್ಞೆ ನೋಡುತ್ತೆ, ಪ್ರಜ್ಞೆ ನೋಡೋದು ಆತ್ಮ ನೋಡುತ್ತೆ. ಆದರೆ ನಾವು ಸುಷುಪ್ತಿಯಲ್ಲಿದ್ದಾಗ ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ ಎಲ್ಲವೂ ಶಾಂತವಾದಾಗ ಕೇವಲ ಆತ್ಮ ಮಾತ್ರ ಪ್ರಜ್ವಲಿಸುತ್ತೆ. ಇದೇ ರೀತಿಯಾಗಿ ನೋಡುವುದು ಈ ರೀತಿ, ಮುಟ್ಟುವುದು ಈ ರೀತಿ, ಕೇಳುವುದು ಈ ರೀತಿ, ಮೂಸುವುದು ಈ ರೀತಿ, ಆಸ್ವಾದಿಸುವುದು ಈ ರೀತಿ, ವಿಷಯವನ್ನು ಮನನ ಮಾಡುವುದು ಈ ರೀತಿ, ವಿಷಯವನ್ನು ನಿಶ್ಚಯಿಸುವುದು ಈ ರೀತಿ, ಕರ್ತೃವು ಈ ರೀತಿ, ಭೋಕ್ತೃವು ಈ ರೀತಿ. ಈ ರೀತಿಯಾಗಿ ಪುರುಷ ಅಂದ್ರೇನು? ಬುದ್ಧಿವಾಚಕವಲ್ಲದ್ದು. ಅರ್ಥ ಮಾಡ್ಕೊಳ್ಳಿ. ಈ ನೋಡುವಿಕೆ, ಕೇಳುವಿಕೆ, ಮುಟ್ಟುವಿಕೆ, ಮೂಸುವಿಕೆ, ಆಸ್ವಾದಿಸುವಿಕೆ, ಮನನ ಮಾಡುವಿಕೆ, ನಿಶ್ಚಯಿಸುವಿಕೆ ವಗೇರ ವಗೇರ ಎಲ್ಲ ಏನು ಹೇಳಿದೆ, ಅದು ಪುರುಷ ಅಂದರೆ ಸಾಮರ್ಥ್ಯ. ಅದು ಬುದ್ಧಿಯಿಂದ ಬಂದಿರುವುದಲ್ಲ. ಇಟ್ ಈಸ್ ಬಿಯಾಂಡ್ ಬಾಡಿ, ಮೈಂಡ್ ಅಂಡ್ ಇಂಟಲೆಕ್ಟ್. ಓಕೆ. ಆದರೆ ಈ ಎಲ್ಲ ಕಾರಣಗಳು ಹೊಂದಿರುವುದರಿಂದ ಪುರುಷ, ಪುರದಲ್ಲಿ ಶಯಿಸಿರುವವನು, ಪುರದಲ್ಲಿ ಶಯನ ಮಾಡಿರುವವನು. ಅಂದ್ರೇನು? ಪುರ ನಮ್ಮ ದೇಹ, ಇದರಲ್ಲಿ ಮಲಗಿರುವವನು. ವಿಷ್ಣುವನ್ನು ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ಯೋಗ ನಿದ್ರಾವಸ್ಥೆಯಲ್ಲಿ ನಾವು ಮಲಗಿರುವುದನ್ನು ನೋಡ್ತೀವಿ. ಉದಾಹರಣೆ ಶ್ರೀರಂಗಪಟ್ಟಣದಲ್ಲಿದೆ. ಅರ್ಥ ಏನು? ಪುರದಲ್ಲಿ ಶಯಿಸುವವನೇ, ಪುರದಲ್ಲಿ ಶಯನ ಮಾಡುವವನೇ ಪುರುಷ. ಈ ರೀತಿಯಾಗಿ ಈ ಒಂದು ಆಪರ್ಚುನಿಟಿ ಅಂತ ಕರಿತಿರು, ಟ್ರೂತ್ ಅಂತ ಕರಿತಿರು, ಪೊಟೆನ್ಷಿಯಾ ಅಂತ ಕರಿತಿರು, ಪುರುಷ ಅಂತ ಕರಿತಿರು, ಪರಮ ಆತ್ಮನ ಅಂತ ಕರಿತಿರೋ, ಆತ್ಮನ ಅಂತ ಕರಿತಿರೋ. ಇವೆಲ್ಲವೂ ಒಂದೇ. ಎಲ್ಲವೂ ಈ ಒಂದು ಬ್ರಹ್ಮಾಂಡದಲ್ಲೂ ಇದೆ, ಸೃಷ್ಟಿಯ ಹಿಂಭಾಗದಲ್ಲಿದೆ, ಸ್ಥಿತಿಯಲ್ಲಿ ಸೇರಿಕೊಂಡಿದೆ, ಲಯದಲ್ಲೂ ಇದೆ. ಅಂದರೆ ಇದರಿಂದ, ಇದರಲ್ಲೇ ಮತ್ತು ಇದಕ್ಕೋಸ್ಕರವಾಗಿ ಈ ಒಂದು ಸೈಕಲ್ ಇರುವುದರಿಂದ, ಈ ಒಂದು ಸೈಕಲಲ್ಲಿ ಈ ಪ್ರಪಂಚ ಇರುವುದರಿಂದ ಪ್ರಪಂಚ, ಪೃಥಕ್ ಪಂಚ. ಯಾವುದು ಪ್ರಪಂಚ? ಯಾರಾದರೂ ಹೇಳ್ತೀರಾ ಪ್ರಪಂಚ ಅಂದ್ರೆ ಏನು? ದಯವಿಟ್ಟು ಮಾತಾಡಬೇಕು. ಪ್ರಪಂಚ ಅಂದ್ರೆ ಏನು? ಪೃಥಕ್ ಪಂಚ. ಪಂಚ ಅಂದರೆ 5.
ಸರ್ ಅದೇ ಅಂದ್ರೆ ಹೊರಗಿನ ಪಂಚ ಅಂದ್ರೆ ಹೊರಗಡೆ ಕಾಣ್ತಾ ಇರೋದು, ನಮ್ಗ್ ದೃಷ್ಟಿಗೆ ಕಾಣ್ತಾ ಇರೋದು ಪಂಚ ಭೂತಗಳು ಅಂತ ಅನ್ಕೊಂಡಿದೀನಿ ಸರ್. ಓಕೆ, ಹೇಳಪ್ಪ ಅಕ್ಷಯ್. ಸರ್ ಕಾರ್ಯ ಪಂಚೇಂದ್ರಿಯಗಳಿಗೆ ಇನ್ಪುಟ್ಸ್ ನೀಡುವಂಥದ್ದು. ಓಕೆ, ನೀವೆಲ್ಲ ಹತ್ತತ್ರ ಉತ್ತರ ಹೇಳಿದ್ದೀರಾ. ಪೃಥಕ್ ಪಂಚ ಅಂದ್ರೆ ಸಪರೇಟೆಡ್ ಭೂತಾಸ್, 5 ಭೂತಾಸ್, ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶಾತ್. ಸಪರೇಟೆಡ್ ಪೃಥಕ್ ಅಂದ್ರೆ ಸಪರೇಟೆಡ್, ಪಂಚ 5 ಭಿನ್ನ ಭಿನ್ನವಾಗಿರುವ ಯಾವುದು? ಸಾಲಿಡ್, ಲಿಕ್ವಿಡ್, ಏರ್, ಬ್ರಿಲಿಯನ್ಸ್ ಆ್ಯಂಡ್ ಆಪರ್ಚುನಿಟಿ. ಈ 5ಗಳು ಇರುವುದು, ಈ 5 ಅದೇ ಪ್ರಪಂಚ. ಆದರೆ ಈ ಪ್ರಪಂಚದಲ್ಲಿ ಹುಟ್ಟಿ ಕ್ರಾಂತಿಗಾಗಿ, ವಿಕಾಸಕ್ಕಾಗಿ ಮುನ್ನಡೆಯುವುದು, ಅದನ್ನು ಜಗತ್ ಅಂತ ಕರೀತಾ ಇದ್ದೀವಿ. ಅಂದರೆ ಈ ರೀತಿಯಾಗಿ ಇದು ಬುದ್ಧಿಯಿಂದ ಬಂದಿದ್ದಲ್ಲ. ಶರೀರವೆಂಬ ಸಂಘಾತದಲ್ಲಿ ಈ ಉಪಾಧಿಯನ್ನು ತುಂಬಿಕೊಂಡಿರುವುದರಿಂದ ಈ ರೀತಿ ಪುರುಷ ಅನ್ನೋನು ಆಪರೇಟ್ ಮಾಡ್ತಾನೆ. ಓಕೆ, ಹೇಗೆ ಜಲಾಶಯ ಬತ್ತಿ ಹೋದಾಗ ಅದರಲ್ಲಿ ಕಾಣುತ್ತಿರುವ ಸೂರ್ಯನ ಪ್ರತಿಬಿಂಬ ಮರೆಯಾಗಿ ಸೂರ್ಯನಲ್ಲೇ ಹೋದಂಗೆ ಕಾಣುತ್ತೆ, ಆ ರೀತಿ ಜೀವಾತ್ಮ ಪರಮಾತ್ಮ ಎನ್ನುವ ಒಂದು ಸೂರ್ಯನ ಅಡಿಯಲ್ಲಿ ಇದ್ದಾನೆ. ಅಂದರೆ ನಮ್ಮ ಲೋಕಲ್ ನಾಲೆಡ್ಜ್, ನಮ್ಮ ಅವಿದ್ಯ, ಕರ್ಮ ಮತ್ತು ಕಾಮ, ಈ 3 ಕೂಡ ಜೀವಾತ್ಮನದ್ದು. ಈ 3 ಕೂಡ ಆತ್ಮನ ನಿರ್ದೇಶನದಂತೆ ಕೆಲಸ ಮಾಡುವುದು. ಈ 3 ಕೂಡ ಯಾವಾಗ ನಾವು ಸುಷುಪ್ತಿಗೆ ಹೋಗ್ತೇವೆ ಆಗ ಇದೆಲ್ಲವೂ ಕೂಡ ಜಲಾಶಯದಲ್ಲಿ ನೀರು ಬತ್ತಿದಾಗ ಹೇಗೆ ಸೂರ್ಯನ ಪ್ರತಿಬಿಂಬ ಮರೆಯಾಗಿ ಕೇವಲ ಸೂರ್ಯ ಮಾತ್ರ ಉಳ್ಕೋತಾನೆ, ಆ ರೀತಿ ಸುಷುಪ್ತಿಯಲ್ಲಿ ನಮ್ಮ ಜೀವಾತ್ಮ ಮರೆಯಾಗಿ ಕೇವಲ ಪರಮಾತ್ಮ ಪ್ರಕಾಶಿಸುತ್ತಾನೆ ಎಂಬುದು ಇದರ ಅರ್ಥ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರು ಈ ನಾನು ಹೇಳುತ್ತಿರೋ ವಿಚಾರ ಒಪ್ಪಿಗೆ ಇಲ್ಲದೆ ಇದ್ದರೆ ಪ್ಲೀಸ್ ನನ್ನ ಹತ್ರ ಡಿಸ್ಕಸ್ ಮಾಡಿ, ಆರ್ಗ್ಯೂ ಮಾಡಿ. ಕೇವಲ ಸುಮ್ಮನೆ ನಾನು ಹೇಳ್ತಿದ್ದೀನಿ ಅಥವಾ ಈ ಋಷಿ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಳ್ಳೋದು ಬೇಡ. ಯಾವುದೇ ಭಕ್ತಿ ಭಾವದಿಂದ ನಾವು ವರ್ತಿಸೋದು ಬೇಡ. ವಿಚಾರ ಮಾಡೋಣ, ವಿಚಾರದಿಂದ ನಾವು ಈ ಒಂದು ಸೃಷ್ಟಿಯ ಬಗ್ಗೆ, ಜಗತ್ತಿನ ಬಗ್ಗೆ, ಪ್ರಪಂಚದ ಬಗ್ಗೆ ತಿಳಿಯೋಣ, ನಮ್ಮ ಬಗ್ಗೆ ನಾವು ಅರಿಯೋಣ. ಹಾಗಾಗಿ ಎಲ್ಲರಿಗೂ ಒಪ್ಪಿಗೆ ಇದೆಯಾ? ಯಾರಿಗೂ ಒಪ್ಪಿಗೆ ಇಲ್ಲ ಅಂದರೆ ನನಗೆ ಪ್ರಶ್ನೆ ಮಾಡಿ, ಈಗ ಚಾಲೆಂಜ್ ಮಾಡಿ. ಓಕೆ, ನಿಮಗೆಲ್ಲ ಒಪ್ಪಿಗೆ ಇದೆ ಅಂತ ಭಾವಿಸಿ ಈಗ 10ನೇ ಮಂತ್ರಕ್ಕೆ ಹೋಗ್ತಾ ಇದ್ದೀನಿ. ಪರಮೇವಾಕ್ಷರಂ ಪ್ರತಿಪದ್ಯತೆ ಸಯೋ ಹವೈ ತದಚ್ಛಾಯಮ ಶರೀರಮಲೋಹಿತಂ ಶುಭ್ರಮಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವೋ ಭವತಿ ತದೇಶ ಶೋಕಃ ಅಂತ ಪಿಪ್ಪಲಾದರು ಮುಂದಕ್ಕೆ ಹೇಳ್ತಾ ಇದ್ದಾರೆ 10ನೇ ಮಂತ್ರದಲ್ಲಿ. ಯಾವನು ನೆರಳಿಲ್ಲದ, ಅಂದರೆ ನೆರಳು ಎಲ್ಲಿ ಬರುತ್ತೆ? ಯಾರಾದರೂ ಹೇಳ್ತೀರಾ? ಬೆಳಕಿಗೆ ನೆರಳು ಎಲ್ಲಿ ಬೀಳತ್ತೆ? ಯಾರಾದರೂ ಹೇಳಿ, ದಯವಿಟ್ಟು ಹೇಳಿ. ಅಕ್ಷಯ್, ನೀವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಆನಂದ್ ಅವರೇ ನೀವೆಲ್ಲ ಸಖತ್ ಕ್ವಾಲಿಫೈಡು, ಸುಧಾ ಅವರೇ, ಲಕ್ಷ್ಮಿ ಅವರೇ, ಪ್ರಫುಲ್ಲತಾ ಅವರೇ, ನೀವೆಲ್ಲ ಬಹಳ ತಿಳುವಳಿಕೆ ಇರುವಂಥವರು. ಹಾಗಾಗಿ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ಭಾವಿಸಬೇಡಿ. ನಾವು ಕಾನ್ವರ್ಸೇಷನ್ನಲ್ಲಿ ಪಾಠವನ್ನು ನಾನು ತೆಗೆದುಕೊಂಡು ಹೋಗಬೇಕು ಅಂತ ಇಷ್ಟಪಡ್ತೀನಿ. ಕೇವಲ ನಾನು ಹೇಳೋದು, ನೀವು ಕೇಳೋದು, ಮತ್ತೆ ಹೋದ ಮೇಲೆ ಮರೆಯೋದು, ಇದು ಆಗಬಾರ್ದು. ನಿಮ್ಮಗಳ ಮನಸ್ಸಿನಲ್ಲಿ ಇವೆಲ್ಲ ನೆರೆಯೂರಬೇಕು, ಪರ್ಫೆಕ್ಟಾಗಿ ಅರ್ಥ ಆಗಬೇಕು. ಮತ್ತು ಜೀವನ ಇನ್ನೊಮ್ಮೆ ಇದೇ ಒಂದು ಪ್ರಶ್ನೋಪನಿಷತ್ತಿನ ಪ್ರಶ್ನೆಯನ್ನು ತೆಗೆದುಕೊಂಡು ಜಿಜ್ಞಾಸೆಗೆ ಒಳಗಾಗಬಾರದು. ಜಿಜ್ಞಾಸೆ ಮಾಡೋ ಹಾಗಿದ್ರೆ ಇಲ್ಲೇ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಕೇಳ್ತಾ ಇದ್ದೀನಿ, ನೆರಳು ಬೀಳುವ ಕಾರಣವೇನು? ಹೇಳಪ್ಪ. ಬೆಳಕಿನ ತೀಕ್ಷ್ಣತೆಯ ವ್ಯತ್ಯಾಸ ಸರ್. ಬೆಳಕಿನ ತೀಕ್ಷ್ಣತೆಯ ವ್ಯತ್ಯಾಸ ಅಂದ್ರೆ ಬೆಳಕಿಗೆ ಒಂದು ವಸ್ತು ಅಡ್ಡ ಬಂದಾಗ ಅದರ ತೀಕ್ಷ್ಣತೆಯಲ್ಲಿ ವ್ಯತ್ಯಾಸ ಬರುತ್ತೆ. ಆ ತೀಕ್ಷ್ಣತೆಯ ವ್ಯತ್ಯಾಸ ನೆರಳು ಸರ್. ಓಕೆ ಓಕೆ, ಗಾಟ್ ಇಟ್. ಮತ್ತೆ ಯಾರಿಗಾದ್ರೂ ಉತ್ತರ ಹೇಳೋದಿದೆಯಾ? ಸರ್ ಹೇಳಿ. ಸೂರ್ಯನ ಎದುರಿಗೆ ಹೋಗುವಾಗ ನೆರಳು ಅಥವಾ ಇದು ಬೀಳಬಹುದು.
ಓಕೆ ಬೆಳಕಿನ ತೀಕ್ಷ್ಣತೆಯನ್ನು ಹಾ ನೀರಿನ ಎದುರಿಗೆ ನಾವು ಹೋಗುವಾಗ ನೆರಳು ಬೀಳುತ್ತೆ. ಓಕೆ ಓಕೆ ಅದನ್ನ ಸರ್ ಬೆಳಕಿನ ಗತಿನ ತಡೆ ಹಿಡಿದಾಗ ಅಥವಾ ಬೆಳಕಿನ ಗತಿಗೆ ಅಡ್ಡ ಬಂದಾಗ ನೆರಳು ಬರುತ್ತೆ. ಓಕೆ ಕರೆಕ್ಟ್. ಆದರೆ ನೀವೆಲ್ಲ ಹೇಳಿದ್ದು ಸರಿಯೇ, ಆದರೆ ಅದು ಒಂದೇ ಕಾರಣ ಉಪನಿಷತ್ತುಗಳಲ್ಲಿರೋದು, ತಮಸ ಜಡ. ಯಾವಾಗ ಒಂದು ಜಡ ವಸ್ತು ಲೈಟಿಗೆ ಎದುರಿಗೆ ಬರುತ್ತೆ ಆಗ ಅದನ್ನ ನೆರಳು ಬೀಳುತ್ತೆ. ಇದೆಲ್ಲರಿಗೂ ಒಪ್ಪಿಗೆ ಇದೆಯಾ ಇಲ್ವಾ? ಅಂದ್ರೆ ಜಡ ಅದನ್ನ ತಾಮಸಿಕ ಅಂದ್ರೆ ಈ ನೆರಳೇ ಇಲ್ಲದ, ಶರೀರವೇ ಇಲ್ಲದ, ಯಾವ ಗುಣವೂ ಇಲ್ಲದ, ಯಾವುದು ಕ್ಷರತೆ ಅಂದ್ರೆ ಡಿಪ್ರಿಸಿಯೇಷನ್ನೇ ಇಲ್ಲದ ಅವನೇ ಪುರುಷ. ಅಂದ್ರೆ ಆಪರ್ಚುನಿಟಿ, ಟ್ರೂತ್, ಪುರುಷ. ಇದಕ್ಕೆ ನೆರಳಿಲ್ಲ, ಇದಕ್ಕೆ ಶರೀರವಿಲ್ಲ, ಇದಕ್ಕೆ ಗುಣವಿಲ್ಲ, ಇದಕ್ಕೆ ಕ್ಷಯತೆ ಇಲ್ಲ, ಅಂಥವನು ಈ ಪುರುಷ. ಅರ್ಥ ಆಯ್ತಾ ಪುರುಷ ಅಂದ್ರೆ? ಹಾಗಾಗಿ ಎಲೈ ಸೌಮ್ಯ ಅಂದ್ರೆ ಹೇ ಜಾಗೃತಿಗೆ, ಅದನ್ನು ಯಾವನು ತಿಳಿತಾನೆ ಅವನು ಇದನ್ನ ಅರ್ಥ ಮಾಡಿಕೊಂಡು ಅದನ್ನ ಹೊಂದಲಿಕ್ಕೆ ಸಾಧ್ಯವಾಗತ್ತೆ ಅಂತ ಪಿಪ್ಪಲಾದರು ಹೇಳ್ತಾ ಇದ್ದಾರೆ. ಯಾರು ಈ ತರ ತಿಳ್ಕೊತಾನೆ ಅವನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಎಲ್ಲಿ? ಸುಷುಪ್ತಿಯಲ್ಲಿ ಇದನ್ನು ಅಭ್ಯಾಸ ಮಾಡ್ತಾನೆ, ಇದನ್ನ ಅನುಭವಕ್ಕೆ ತೆಗೆದುಕೊಳ್ತಾನೆ, ತನ್ನ ಆತ್ಮವನ್ನೇ ತಾನೇ ಅನುಭವಿಸ್ತಾನೆ, ಅದರಿಂದ ಪರಮಾತ್ಮವನ್ನು ಹಿಡಿತಾನೆ. ಇದರ ಹಿಂದೆ ಇರುವ ಆಪರ್ಚುನಿಟಿ, ಟ್ರೂತ್ ಅಥವಾ ಪುರುಷನನ್ನ ನಮ್ಮಲ್ಲಿ ಮಲಗಿರುವಂತಹ ಯೋಗ ನಿದ್ರೆಯಲ್ಲಿರುವಂತಹ ಆ ಪುರುಷ. ಯೋಗ ನಿದ್ರೆ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಏನು ಅಂತ? ಎಲ್ಲರೂ ಕೇಳಿದ್ರು. ಶ್ರೀಮನ್ ನಾರಾಯಣ ಯೋಗ ನಿದ್ರೆಯಲ್ಲಿದ್ದಾನೆ. ಏನು ಯೋಗ ನಿದ್ರೆ? ಯಾರಾದ್ರೂ ಹೇಳ್ತೀವಿ? ಎಲ್ಲ ಕೇಳಿರೋ ಪದಗಳು ಇದ್ದಾನೆ, ಹೊಸ ಪದಗಳು ಹೇಳ್ತಾ ಇಲ್ಲ. ಹೇಳಿ ಪ್ರೊಫೆಸರ್. ಅಂದ್ರೆ ಜಗತ್ತಿನ ಆಗು ಹೋಗುಗಳು ಎಚ್ಚರದಲ್ಲಿದ್ದು ತಿಳ್ಕೊಂಡು ಅದೇ ಶಾಂತ ರೀತಿಯಲ್ಲಿ ನಿದ್ರಿಸುವುದು ಸರ್. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಿ ಯೋಗ ನಿದ್ರೆ, ಪರಮಾತ್ಮನ ಯೋಗ ನಿದ್ರೆ, ನಾರಾಯಣನ ಯೋಗ ನಿದ್ರೆ ಅಂದ್ರೆ ಏನು? ಹಾ ಹೇಳಿ, ಹೇಳಬಾಕ್ಷ. ಸರ್ ಎಚ್ಚರ ಸ್ಥಿತಿಲೇ ಎಲ್ಲದಕ್ಕೂ ಡಾಕ್ಟ್ರೆ, ಎಚ್ಚರ ಸ್ಥಿತಿಲೇ ನಿಗ್ರಹದಲ್ಲಿ ಇಟ್ಕೊಳ್ಳೋದು ಅಂದ್ರೆ ಕಾನ್ಶಿಯಸ್ ಆಯ್ತು. ಓಕೆ, ಮತ್ತೆ ಇನ್ಯಾರಾದ್ರು? ಆನಂದ್ ಅವರೇ? ಸಮಾಧಿ ಸ್ಥಿತಿನಾ ಸರ್? ವೆರಿ ಗುಡ್. ಯೋಗ ನಿದ್ರೆ ಅಂತಂದ್ರೆ ಸುಧಾ ಅವರೇ ನೀವೇನಾರು ಹೇಳ್ತೀರಾ? ಯೋಗ ಅಂದ್ರೆ ಯೂನಿಯನ್, ಜೋಡಿಸಿಕೊಳ್ಳುವಿಕೆ, ಕೂಡಿಕೊಳ್ಳುವಿಕೆ. ನಿದ್ರಾ ಅಂದ್ರೆ ಎಲ್ಲವನ್ನೂ ಕನೆಕ್ಟ್ ಮಾಡಿಕೊಂಡು, ನಾನೀಗ ತಾನೇ ಏನು ಹೇಳಿದೆ, ಸುಷುಪ್ತಿಯಲ್ಲಿ ಇರುವುದೇ ಯೋಗ ನಿದ್ರೆ. ಅಂದ್ರೆ ಪರಮಾತ್ಮ ಯಾಕೆ ಯೋಗ ನಿದ್ರೆಯಲ್ಲಿದ್ದಾನೆ? ಆದಿಶೇಷನ ಮೇಲೆ. ಅಂದ್ರೆ ಅದು ಐಕೋನೋಗ್ರಫಿ ಅಂತ. ಇವೆಲ್ಲ ನೀವು ಐಕೋನೋಗ್ರಫಿ ಟಾಪಿಕ್ ಓದಿದ್ರೆ, ಆ ಸೈನ್ಸ್ ಓದಿದ್ರೆ ಅರ್ಥವಾಗುತ್ತೆ. ಅದು ಇಸ್ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್. ನಮ್ಮ ಲಕ್ಷ್ಮೀ ಅವ್ರ ಥರ ಕಲಾವಿದರು ಮಾಡಿರುವಂತಹ ಈ ಒಂದು ಪಿಕ್ಚರೈಸೇಷನ್ ಆಫ್ ದಿ ಕಾನ್ಸೆಪ್ಟ್. ಅಂದ್ರೆ ಅರ್ಥ ಏನು? ಆದಿಶೇಷ ಯಾವುದು ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಮಿಕ್ಕಿ ಅಥವಾ ಮೂರಕ್ಕೂ ರಿಸೋರ್ಸ್ ಅನ್ನುವುದರ ಮೇಲೆ. ಅಂದರೆ ಜಗತ್ತಂದ್ರೆ ಏನು, ಪ್ರಪಂಚ ಅಂದ್ರೆ ಏನು ಅಂತ ಹೇಳಿದೆ. ಜಗತ್ತಂದ್ರೆ ಪ್ರಪಂಚದ ಮೇಲೆ ನಿಂತಿದೆ, ಪ್ರಪಂಚವನ್ನು ಉಪಯೋಗಿಸಿ ಜಗತ್ತಾಗತ್ತೆ.
ಆ ಪ್ರಪಂಚ ಅನ್ನೋದು ಪೃಥ್ವ್ಯಾಪಸ್ತೇಜವಾಯುರಾಕಾಶಾತ್ ಇವುಗಳಿಂದ ಪ್ರಪಂಚವಾಗಿದೆ. ಇವುಗಳಿಗೆ ರಿಸೋರ್ಸ್ ಆಗಿರುವುದು ಫಂಡಮೆಂಟಲ್ ರಿಮೈನಿಂಗ್ ಕಾಲ್ಡ್ ಆದಿಶೇಷ. ಫಂಡಮೆಂಟಲ್ ರಿಮೈನ್ಸ್. ಈ ಫಂಡಮೆಂಟಲ್ ರಿಮೈನ್ಸ್ ಅಂದ್ರೆ ಅರ್ಥ ಏನು? ಸೃಷ್ಟಿ ಸ್ಥಿತಿ ಲಯ 3 ಸೈಕಲ್ ನಡೀತಾ ಇದ್ರೂ ಅದರ ಒಂದು ಫಂಡಮೆಂಟಲ್ ರಿಸೋರ್ಸ್ ಅದು ಬದಲಾವಣೆ ಹೊಂದಲ್ಲ, ನಾಶ ಹೊಂದಲ್ಲ. ಪೂರ್ಣಮಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪರಿಣಮೇವಾವಶಿಷ್ಯತೆ ಅಂತ ಹೇಳೋ ಪ್ರಕಾರದಲ್ಲಿ ಏನೇನಿರೋದು ಹೆಚ್ಚು ಆಗಲ್ಲ, ಕಮ್ಮಿ ಆಗಲ್ಲ. ಆ ರೀತಿಯಾಗಿ ಇರುವುದೇ ಆದಿಶೇಷ. ಆದಿಶೇಷ ಆದಿಶೇಷ ಅಂದ್ರೆ ಹಾವು ಅಂತಲ್ಲ, ಆದಿಶೇಷ ಅಂತಂದ್ರೆ ಫಂಡಮೆಂಟಲ್ ರಿಮೈನಿಂಗ್. ಅದನ್ನು ಹಾವಿನ ರೂಪದಲ್ಲಿ ತೋರಿಸಿರುವುದು ಯಾಕೆಂದರೆ ಕುಂಡಲಿನಿ. ಅದಕ್ಕೆ ಹಲವಾರು ಹೆಡೆಗಳು ತೋರಿಸಿರುವುದೇನು ಅಂದರೆ ಸೃಷ್ಟಿಯ ವೈವಿಧ್ಯತೆ, ಜೀವಗಳ ವೈವಿಧ್ಯತೆ. ಆ ಥರ ಒಂದು ಫಂಡಮೆಂಟಲ್ ಮೇಲೆ ಯೋಗ ನಿದ್ರೆ ಅಂದರೆ ಏನು? ಎಲ್ಲದರ ಜೊತೆ ಕೂಡಿಕೊಂಡು ಸುಷುಪ್ತಿಯ ಅವಸ್ಥೆಯಲ್ಲಿ ಕೂಡಿಕೊಂಡಿದ್ದಾನೆ ಆ ಒಂದು ಶ್ರೀಮನ್ನಾರಾಯಣ. ಅದೇ ಸಿಂಬಲ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಡೀಪ್ ಸ್ಲೀಪ್ ಸ್ಟೇಟಲ್ಲಿ ನಮಗೆ ಗೊತ್ತಿಲ್ಲದೆ ಅವನನ್ನು ಭೇಟಿ ಮಾಡಿಕೊಂಡು ಬರ್ತಾ ಇರ್ತೀವಿ. ಆ ಒಂದು ಲೋಕವೇ ವೈಕುಂಠ. ಜಯ ವಿಜಯರೇ ಅದಕ್ಕೆ ಕಾವಲುಗಾರರು. ಅಂದರೆ ಎಕ್ಸ್ಟರ್ನಲ್ ವೆನ್ ಆ್ಯಂಡ್ ಇಂಟರ್ನಲ್ ವೆನ್. ಹೊರಗಡೆಯ ನಮ್ಮ ಒಂದು ಎಲ್ಲವನ್ನೂ ಗೆಲ್ಲುವುದು, ನಮ್ಮ ಆಂತರಂಗವನ್ನು ಗೆಲ್ಲುವುದು. ಎರಡು ವಿಚಾರದಲ್ಲಿ ಗೆದ್ದವನಿಗೆ ಅಂದರೆ ಜಾಗೃತಿ ಮತ್ತು ಸ್ವಪ್ನವನ್ನು ಗೆದ್ದವನಿಗೆ ವೈಕುಂಠಕ್ಕೆ ಪರ್ಮಿಷನ್, ಜಯ ಮತ್ತು ವಿಜಯರ ಪರ್ಮಿಷನ್ ಅನ್ನೋ ಒಂದು ಐಕನಾಗ್ರಫಿನಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಏನು ಅಂತಂದರೆ ಈ ರೀತಿಯಾಗಿರುವ ಯೋಗ ನಿದ್ರೆಯಲ್ಲಿ ಶ್ರೀಮನ್ನಾರಾಯಣ ಅಲ್ಲೂ ಇದ್ದಾನೆ. ಆದರೆ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿದ್ದಾನೆ. ನ ಕರ್ಮಣ ನ ಪ್ರಜಯ ಧನೆ ನ ತ್ಯಾಗೇ ನೈಕೆ ಅಮೃತತ್ವಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ಅಂತ ನಾರಾಯಣ ಉಪನಿಷತ್ತಿನಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ಎಲ್ಲಿದ್ದಾನೆ ಹೊರಗಡೆ ಅಲ್ಲ, ನಮ್ಮ ಹೃದಯದ ಮೇಲಿರುವ ಒಂದು ಸಣ್ಣ ಗುಹೆಯಲ್ಲಿ ಯೋಗ ನಿದ್ರೆಯಲ್ಲಿ ಆದಿಶೇಷನ ಮೇಲೆ ಪವಡಿಸಿದ್ದಾನೆ. ಅವನೇ ಪುರುಷ. ಅವನಿಂದಲೇ ನಾವು ಬಂದಿದ್ದೇವೆ, ಅವನಿಂದಾಗಿ ನಾವು ಸ್ಥಿತಿಯನ್ನು ಕಾಪಾಡಿಕೊಂಡಿದ್ದೇವೆ. ಅವನನ್ನೇ ನಾವು ಸೇರುತ್ತೇವೆ. ಈ ಒಂದು ರಿಫ್ರೆಶ್ಮೆಂಟ್ ನಾವು ನಮ್ಮ ಆತ್ಮ ನಮ್ಮ ಆಳನಿದ್ರಾವಸ್ಥೆಯಲ್ಲಿ ಈ ಒಂದು ಶ್ರೀಮನ್ನಾರಾಯಣನನ್ನು ಅಂದರೆ ಯೋಗ ನಿದ್ರಾವಸ್ಥೆಯಲ್ಲಿ ಆದಿಶೇಷನ ಮೇಲೆ ಇರುವವನನ್ನು ಇದು ಭೇಟಿ ಮಾಡಿಕೊಂಡು ಬರುತ್ತೆ. ಯಾರು ಹೊರಗಡೆ ಸಾಧನೆ ಮಾಡಬೇಕಾಗಿಲ್ಲ. ನಮ್ಮ ಒಂದು ಆಳನಿದ್ರಾ ಸ್ತರವನ್ನು ನಾವು ಜಾಗೃತಿ ಸಮೇತರಾಗಿ ಹೋದರೆ ಈ ಒಂದು ಪಿಕ್ಚರನ್ನು ನಾವು ನೋಡಲಿಕ್ಕೆ ಸಾಧ್ಯ ಎನ್ನುವುದು ಈ ಮಂತ್ರದ ಅರ್ಥ. ಈ ರೀತಿಯ ತಿಳ್ಕೊಂಡವನಿಗೆ ಇನ್ನೇನು ತಿಳ್ಕೊಳ್ಳೋದು ಉಳ್ಕೊಳ್ಳಲ್ಲ, ಎಲ್ಲವೂ ಅವನಿಗೆ ತಿಳಿದು ಹೋಗುತ್ತೆ. ಅದಕ್ಕೆ ಮುಂದಕ್ಕೆ ಹೇಳ್ತಾರೆ ಕೇಳಪ್ಪ ಅಕ್ಷಯ್. ಸಾರಿ ಸರ್, ಇದು ಭ್ರಮರಿ ಪ್ರಾಣಾಯಾಮ ಸಾಧನ ಇದಕ್ಕೆ ಪೂರಕವಾಗಿರುತ್ತಾ ಸರ್? ಯಾವ್ದಪ್ಪ? ಭ್ರಮರಿ ಪ್ರಾಣಾಯಾಮ ಸಾಧನ. ಹೌದು. ಎಲ್ಲಾ ಸಾಧನೆಗಳು ಸಮಾಧಿಯೆಡೆಗೆ. ಸಮಾಧಿಯ ಅರ್ಥವೇ ಇದು. ನಾವು ಏನೇ ಮಾಡಿದ್ರು ಇಲ್ಲಿ ಅಂದರೆ ಯಾವ್ದಾರ ಮಾಡಿ ಏನಾರ ಮಾಡಿ ಇದುವರೆಗೆ ಭಾರತದಲ್ಲಿ 18,000 ಮಾರ್ಗಗಳನ್ನು ಹೇಳಿದ್ದಾರೆ ಇದನ್ನು ತಲುಪಲಿಕ್ಕೆ. ಯಾವುದಾರನ್ನಾದರೂ ಉಪಯೋಗಿಸಿ 18,000 ಜೊತೆಗೆ ಬುದ್ಧಿ ಸಂಹಿತೆ, ಜೈನ ಸಂಹಿತೆ, ಬೈಬಲ್ ಇದೆ, ಕುರಾನ್ ಇದೆ, ಎಲ್ಲವೂ ಕೂಡ ಇದನ್ನೇ ಹೇಳ್ತಾ ಇರೋದು. ಇಲ್ಲಿ ಒಂದು ತಲುಪಲಿಕ್ಕೆ ಅಲ್ಲಿ ಹೇಳ್ತಾ ಇರೋದು. ಯಾವುದೇ ಮಾರ್ಗದಲ್ಲಿ ಕೂಡ ಅನುಸರಿಸಿದ್ರು ನಾವು ಕಟ್ಟ ಕಡೆಗೆ ತಲುಪುವುದು ಏ ಗುರಿಯನ್ನ. ಅಕ್ಷಯ್ ಗೊತ್ತಾಯ್ತೇನಪ್ಪ? ಅದಕ್ಕೆ ಮುಂದಕ್ಕೆ ಮಂತ್ರ ಇದೆ, ವಿಜ್ಞಾನ ಆತ್ಮ ಏನಪ್ಪ? ನಂಗೇನೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀ ಹೇಳಿ. ಹಾ ಹಲೋ ಸರ್. ಹಾ ವೆಸ್ಟರ್ನರ್ಸ್ ಕೂಡ 340 ಇಂಪಾರ್ಟೆನ್ಸ್ ಜಾಸ್ತಿ ಹೇಳ್ತಾರೆ ಸರ್. ವೆಸ್ಟರ್ನ್
ಸೈನ್ಸ್ ಅಲ್ಲಿ ಮತ್ತೆ ಬೈಬಲ್ ಅಲ್ಲಿ ಅದನ್ನ ಬೇರೆ ರೀತಿ ಹೇಳಿದ್ರೆ ಸರ್ ಕೆಲವು 1-2 ವಿಡಿಯೋದಲ್ಲಿ ಕೇಳಿದಾಗ. ಹೌದು, ಎಲ್ಲ ಪ್ರಪಂಚದಲ್ಲಿರುವ ಸಕಲ ಆಧ್ಯಾತ್ಮಿಕ ವಿಚಾರಗಳು, ತತ್ವಶಾಸ್ತ್ರಗಳು, ದರ್ಶನಗಳು, ಉಪನಿಷತ್ತುಗಳು, ವೇದಗಳು, ಎಲ್ಲವೂ ಪುರಾಣಗಳು ಎಲ್ಲವೂ ಹೇಳುವುದೇ ಇದನ್ನ ಪಡೀಲಿಕ್ಕೆ. ಓಕೆ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇಷಾ ವಿವೇಶೇತಿ. ಹೇ ಸೌಮ್ಯ ಅಂದರೆ ಎಲೆ ಜಾಗೃತಿಯೇ, ಎಲ್ಲ ದೇವತೆಗಳೊಂದಿಗೆ ಅಂದರೆ ಅಗ್ನಿ ಈ ರೀತಿಯಾದ ಕೇವಲ ತಮ್ಮ ಸ್ವಾರ್ಥವಿಲ್ಲದೆ ಕಾನೂನಿನ ಅಡಿಯಲ್ಲಿ ತಮ್ಮ ತಮ್ಮ ಕೆಲಸವನ್ನು ಮಾಡಿಕೊಳ್ಳುತ್ತಿರುವ ಪ್ರಿನ್ಸಿಪಲ್ಗಳೊಂದಿಗೆ ಈ ವಿಜ್ಞಾನ ಸ್ವರೂಪನಾದ ಅಂದರೆ ನಮ್ಮ ಸೈನ್ಸ್ ಫಾರ್ಮ್ ಅಂತಲ್ಲ, ನಮ್ಮ ವಿಟ್ನೆಸ್ ಫಾರ್ಮ್, ಎವಿಡೆನ್ಷಿಯಲ್ ಫಾರ್ಮ್, ಇವನು ಪ್ರಾಣಗಳು ಮತ್ತು ಭೂತಗಳು ನೆಲೆಸುವ ಅಂದರೆ ಕಣ್ಣು, ಪ್ರಾಣ, ಭೂಮಿ ಎಲ್ಲ ಯಾವ ರೀತಿ ಇದೆ ಅವನು ಎಲ್ಲವನ್ನು ತಿಳಿದವನೇ ಸರ್ವಜ್ಞನಾಗುತ್ತಾನೆ, ಸರ್ವವನ್ನು ಪ್ರವೇಶಿಸುತ್ತಾನೆ. ಎಲ್ಲವೂ ಅಂದರೆ ಏನನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ, ಪುರುಷನನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಅನ್ನುವಲ್ಲಿಗೆ ಪಿಪ್ಪಲಾದರು ಇಲ್ಲಿಗೆ 3ನೇ ಪ್ರಶ್ನೆಯ ವಿಚಾರವನ್ನು ಇಲ್ಲಿಗೆ ಮುಗಿಸಿದ್ದಾರೆ. ಯಾರಿಗಾದ ಪ್ರಶ್ನೆ ಇದಕ್ಕೆ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದರೆ ಓಂ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.